Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನಂತಂದ್ರೆ ಕ್ಲಾಸ್ 6ನೇ ಕ್ಲಾಸ್ ಇದೆ. ಇದು ನಮ್ಮದು ಏನಂತಂದ್ರೆ ಟೌನ್ ಪ್ಲಾನಿಂಗ್ ಎ ಇದು 6ನೇ ಕ್ಲಾಸ್ ಇದೆ. ನಮ್ಮ ಪ್ರೀವಿಯಸ್ ಕ್ಲಾಸಸ್ನ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಒಂದ್ಸಲ ನೋಡ್ಕೊಳ್ಳಿ. ನಿಮಗೆ ಆ ವಿಡಿಯೋಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಅಪ್ಕಮಿಂಗ್ ಎಕ್ಸಾಮ್ ಯಾವುದಿದೆ ಅಂತಂದರೆ ಟೌನ್ ಪ್ಲಾನಿಂಗ್ ಎ ಎಕ್ಸಾಮ್ ಇದೆ. ಸೊ ಅದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವು ಇದು 6ನೇ ಕ್ಲಾಸು ಬಿಲ್ಡಿಂಗ್ ಪರ್ಮಿಟ್ಸ್ ಅಲ್ಲಿ ಇವತ್ತಿನ ಟಾಪಿಕ್ ನಾವು ಓದ್ತಾ ಇರೋದು ಎಕ್ಸ್ಟೀರಿಯರ್ ಮತ್ತೆ ಇಂಟೀರಿಯರ್ ಓಪನ್ ಸ್ಪೇಸಸ್ ಏನೇನಾದ್ರದ್ದು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ನೋಡೋಣ. ಸೆಕೆಂಡ್ ಇಂಪಾರ್ಟೆಂಟು ಏನಂತಂದ್ರೆ ಗೈಡ್ಲೈನ್ಸ್ ಫಾರ್ ಓಪನ್ ಗ್ರೀನ್ ಏರಿಯಾಸ್, ರೈಟ್? ಸೊ ಏನೇನು ಗೈಡ್ಲೈನ್ಸ್ ಇದೆ ಓಪನ್ ಗ್ರೀನ್ ಏರಿಯಾಸ್ಗೆ ಅದನ್ನ ನೋಡೋಣ. ಮತ್ತೆ ರಿಕ್ವೈರ್ಮೆಂಟ್ ಆಫ್ ಪಾರ್ಕಿಂಗ್ ಸ್ಪೇಸಸ್, ಸೊ ಪಾರ್ಕಿಂಗ್ ಸ್ಪೇಸಸ್ ಏನಿದೆ ಅದನ್ನು ನೋಡೋಣ. ಸೊ ಇವು ಮೂರು ಟಾಪಿಕ್ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಇವತ್ತು ನೋಟ್ಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಸ್ವಲ್ಪ ನಾನು ಇಲ್ಲಿ ಹೇಳ್ಕೊಡ್ತೀನಿ, ಸ್ವಲ್ಪ ಬೇರೆ PDF ಗಳಿಂದ ಡೈರೆಕ್ಟ್ ಆಗಿ ನಿಮಗೆ ರೀಡ್ ಮಾಡಿ ನಾನು ಹೇಳ್ಕೊಡ್ತೀನಿ. ಸೊ ನೀವು ಅಲ್ಲಿಂದ ಏನಂತಂದ್ರೆ ಆ ಪಾಯಿಂಟ್ಸ್ ತಗೊಳ್ಳಿ. ಯಾಕೆಂದ್ರೆ ಆ PDFs ಏನಂತಂದ್ರೆ ನಾನು ಡೈರೆಕ್ಟ್ ಆಗಿ ಇಲ್ಲಿ ಹಾಕಿಲ್ಲ, ಡೈರೆಕ್ಟ್ ಆಗಿ ನಿಮ್ಗೆ ಅಲ್ಲೇ ರೀಡ್ ಮಾಡಿ ತೋರಿಸ್ತೀನಿ. ಸೊ ದ್ಯಾಟ್ ಯಾಕೆಂದ್ರೆ ನೋಡಿ ಕ್ಲಾಸು ಮಾಡೋದು ಇಂಪಾರ್ಟೆಂಟ್ ಇದೆ. ಸೊ ದಟ್ ನಾನು ಯಾವ ಫಾರ್ಮೆಟಲ್ಲಿ ಮಾಡ್ತೀನಿ ಅದು ಇಂಪಾರ್ಟೆಂಟ್ ಇಲ್ಲ, ನಿಮಗೆ ನಾನು ಕನ್ವೆ ಮಾಡ್ತಾ ಇದ್ದೀನಿಲ್ಲ ಅದು ಇಂಪಾರ್ಟೆಂಟ್ ಇದೆ. ಸೊ ಆ PDF ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಬಟ್ ಸುಮ್ಮನೆ ಎಲ್ಲ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಾ? ಯಾವ್ದು ಬೇಕಾದ್ರೆ ನಾನು ಸಾರ್ಟ್ ಔಟ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಇದ್ರದ್ದು ನೋಟ್ಸ್ ಕಂಪಲ್ಸರಿ ಇವತ್ತಿನ ಕ್ಲಾಸ್ ನೋಟ್ಸ್ ಮಾಡಿ. ಕ್ಲಾಸ್ ಸ್ವಲ್ಪ ದೊಡ್ಡದಾಗುತ್ತೆ ಇವತ್ತು ಎಷ್ಟೇ ಆಗಲಿ, ಬಟ್ ಏನಂತಾರೆ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಕಂಪ್ಲೀಟ್ ಆಗಿ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಕ್ಲಾಸ್ನ. ನೋಡಿ ಬಿಲ್ಡಿಂಗ್ ಪರ್ಮಿಟ್ಸ್, ಸೊ ಇದು ನಿಮ್ಮದು ಟೌನ್ ಪ್ಲಾನಿಂಗ್ ಇದು ಸಿಲೆಬಸ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಆಲ್ರೆಡಿ ನಾವು ಇಲ್ಲಿವರೆಗೂ ಓದಿದ್ವಿ ನಿನ್ನೆ, ರೈಟ್? ಸೊ ಇವತ್ತು ನಾರ್ಮ್ಸ್ ಆಫ್ ಎಕ್ಸ್ಟೀರಿಯರ್ ಅಂಡ್ ಇಂಟೀರಿಯರ್ ಓಪನ್ ಸ್ಪೇಸಸ್, ಆಮೇಲೆ ಗೈಡ್ಲೈನ್ಸ್ ಫಾರ್ ಓಪನ್ ಗ್ರೀನ್ ಏರಿಯಾಸ್, ಮೀನ್ಸ್ ಆಫ್ ಎಕ್ಸೆಸ್, ನಾನ್ ಫಾರ್ ಎಕ್ಸೆಸ್ ವಿಡ್ತ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಬಿಲ್ಡಿಂಗ್, ರಿಕ್ವೈರ್ಮೆಂಟ್ ಆಫ್ ದ ಪಾರ್ಕಿಂಗ್ ಆಫ್ ದಿ ಸ್ಪೇಸಸ್ ಇದು ಇದೆ, ರೈಟ್? ಆಮೇಲೆ ನಾರ್ಮ್ಸ್ ಆಫ್ ಎಕ್ಸೆಸ್ ವಿಡ್ತ್ ಫಾರ್ ವೇರಿಯಸ್ ಟೈಪ್ಸ್ ಆಫ್ ಬಿಲ್ಡಿಂಗ್ಸು ಇದನ್ನು ಸೊ ಈಗ ನೋಡೋಣ. ಸೊ ನಾನು ಹೇಳಿದೆ ಜಸ್ಟ್ ಇವಾಗ ಏನಂತಂದರೆ ಈ ಒಂದು ಇಂಪಾರ್ಟೆಂಟ್ 3 ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ನಿಮ್ಮ ಸಿಲೆಬಸ್ ಪ್ರಕಾರ. ಸೊ ಇವತ್ತಿನ ಫಸ್ಟ್ ಟಾಪಿಕ್ಕು ನಾರ್ಮ್ಸ್ ಫಾರ್ ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರ್ ಓಪನ್ ಸ್ಪೇಸಸ್. ನೋಡಿ ಓಪನ್ ಸ್ಪೇಸ್ ರಿಕ್ವೈರ್ಮೆಂಟ್ ಅಂತಂದರೆ ಒಂದು ಬಿಲ್ಡಿಂಗ್ ಇದೆ ಅಂತಂದರೆ, ರೈಟ್, ಒಂದು ಸೈಟ್ ಇದೆ ಅಂತಂದರೆ ಆ ಬಿಲ್ಡಿಂಗ್ ಸುತ್ತಮುತ್ತ ಯಾವ ಥರ ಎಷ್ಟು ಸ್ಪೇಸ್ನ ಬಿಡಬೇಕು, ರೈಟ್? ಸೆಟ್ ಬ್ಯಾಕ್ಸ್ ಅಂತಾನು ಅನ್ಬೋದು ಅಥವಾ ಸ್ಪೇಸ್ ಅನ್ಬೋದು, ಆಯಿತಾ? ಈಗ ನೋಡಿ, so every room intended for human habitation should about an interior or exterior open air space of the width dimension specified below. So ಇಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ ಅಲ್ಲಿ ನೋಡ್ಬೋದು ನೀವು, height of building above plinth adjoining the open air space does not exceed. ಸೊ 5 ಮೀಟರ್ಗಿಂತ ಎಕ್ಸೀಡ್ ಆಗಬಾರ್ದು. ಎಕ್ಸೀಡ್ ಆಗದೆ ಇದ್ದಾಗ ಮಿನಿಮಮ್ ವಿಡ್ತ್ ಆಫ್ ಓಪನ್ ಏರ್ ಸ್ಪೇಸ್ ಥ್ರೂಔಟ್. ಸೊ ಮಿನಿಮಮ್ ಏನಂತಂದ್ರೆ ಓಪನ್ ಏರ್ ಸ್ಪೇಸ್ ಎಷ್ಟಿರ್ಬೇಕಂದ್ರೆ 3 ಮೀಟರ್ ಇರಬೇಕು. ಯಾವಾಗ ನಿಮ್ದು ಹೈಟ್ ಆಫ್ ದಿ ಬಿಲ್ಡಿಂಗ್ 5 ಮೀಟರ್ ಇದ್ರೆ ಓಪನ್ ಸ್ಪೇಸು 3 ಮೀಟರ್ ಇರುತ್ತೆ. ಅದೇ ನಿಮ್ಮ ಹೈಟ್ ಆಫ್ ದಿ ಬಿಲ್ಡಿಂಗ್ 6 ಮೀಟರ್ ಇದ್ದಾಗ ಓಪನ್ ಸ್ಪೇಸ್ ಮಿನಿಮಮ್ ಓಪನ್ ಏರ್ ಸ್ಪೇಸು 3 ಮೀಟರ್ ಇರುತ್ತೆ. ಅದೇ 9 ಮೀಟರ್ ಆದಾಗ ಯಾವುದು ಹೈಟ್ ಇದು ನಾನು ಹೇಳ್ತಾ ಇರೋದು. ಸೊ ದಿಸ್ ಈಸ್ ಎನ್ ಹೈಟ್ ವಿ ಆರ್ ಟಾಕಿಂಗ್. 9 ಮೀಟರ್ ಆದಾಗ 3.9 ಮೀಟರ್ ಓಪನ್ ಸ್ಪೇಸ್ ಇರಬೇಕು. ಸೊ 12 ಮೀಟರ್ ಇದ್ದಾಗ ಹೈಟು 4.8 ಮೀಟರ್ ಓಪನ್ ಸ್ಪೇಸ್ ಇರಬೇಕು. 15 ಇದ್ದಾಗ 5.7, 18 ಇದ್ದಾಗ 6.6 ಮೀಟರ್. ಸೊ 21 ಇದ್ದಾಗ ಇದು 7.7 ಮೀಟರ್ ಆಗುತ್ತೆ. ಗೊತ್ತಾಯ್ತಾ? ಇದು 7.7 ಮೀಟರ್ ಆಗುತ್ತೆ. ಇದು ಓಪನ್ ಸ್ಪೇಸ್ ರಿಕ್ವೈರ್ಮೆಂಟು. ಸೊ ಈಗ ಇದು ಆದಮೇಲೆ ಈಗ ಏನಂತಂದರೆ ಅರೌಂಡ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಏನಿರುತ್ತೆ ಅದು ನೋಡೋಣ. ಓಪನ್ ಸ್ಪೇಸ್ ಈಗ ಫಾರ್ ಎಕ್ಸಾಂಪಲ್ ಫ್ರಂಟ್ ಓಪನ್ ಸ್ಪೇಸ್ ಏನಿರುತ್ತೆ ಅಂತಂದರೆ, ಸೊ ಎವ್ರಿ ಬಿಲ್ಡಿಂಗ್ಗೆ ಫ್ರಂಟ್ ಯಾರ್ಡ್ ಮಿನಿಮಮ್ ಆಫ್ ವಿಡ್ತ್ ಆಫ್ ದ 3 ಮೀಟರ್ ಇರುತ್ತೆ. ಅಂದರೆ ಇದೊಂದು ಬಿಲ್ಡಿಂಗ್ ಇದೆ ಅಂತಂದರೆ, ಸೊ ಇದೇನು ಬಿಲ್ಡಿಂಗ್ ನೀವು ಕನ್ಸ್ಟ್ರಕ್ಟ್ ಮಾಡ್ತಿರಲ್ಲ, ಸೊ ಇದರಿಂದ ಇಲ್ಲಿಗೆ ಇದು ಫ್ರಂಟ್ ಸೈಡ್. ಸೊ ಇದು 3 ಮೀಟರ್ ಇರಬೇಕು. ಆ್ಯಂಡ್ ಇನ್ ಕೇಸ್ ಆಫ್ 2 or more sides a width of an average 3 ಮೀಟರ್, ಬಟ್ ಇನ್ ನೋ ಕೇಸ್ ಇಟ್ ಶಾಲ್ ಬಿ ಲೆಸ್ ದೆನ್ 1 ಪಾಯಿಂಟ್. ಅಂದರೆ ಎಲ್ಲ ಸೈಡ್ಗೆ 3 ಮೀಟರ್ ಇರಬೇಕು, ಬಟ್ ಅದು ಅವೈಬಿಲಿಟಿ ಇಲ್ಲ ಅಂತಂದರೆ 1.8 ಮೀಟರ್ಗಿಂತ ಕಮ್ಮಿ ಇರಬಾರ್ದು ಅಂತ ಹೇಳ್ತಾರೆ ಅವರು, ರೈಟ್? ಸೊ ಸಚ್ ಎ ಯಾರ್ಡ್ ಶಾಲ್ ಬಿ ಫಾರ್ಮ್ ಎನ್ ಇನ್ಸೆಪರೇಬಲ್ ಪಾರ್ಟ್ ಆಫ್ ದ ಸೈಟ್. ಹೌದಾಯ್ತಾ? ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಫ್ರಂಟ್ ಓಪನ್ ಸ್ಪೇಸ್ ಈ ಥರ ಇರಬೇಕು. ರಿಯರ್ ಓಪನ್ ಸ್ಪೇಸ್ ಅಂದರೆ ಬ್ಯಾಕ್ ಸೈಡ್. ಸೊ ಎವ್ರಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಶಾಲ್ ಹ್ಯಾವ್ ಎ ಯಾರ್ಡ್ ಆಫ್ ಎನ್ ಅವರೇಜ್ ವಿಡ್ತ್ ಆಫ್ 4.5 ಮೀಟರ್
and at no place the yard measuring less than 3 meter as an inseparable part of the building, right? So minimum ಆದ್ರೂ 3 ಮೀಟರ್ ಇರಬೇಕು ಹಿಂದ್ಗಡೆ, right? 3 ಮೀಟರ್, right? ಸೊ ಸೈಡ್ ಅಲ್ಲಿ ಹೇಳಿದೆ ನಾನು 1 ಪಾಯಿಂಟ್ ಗಿಂತ ಜಾಸ್ತಿ ಕಮ್ಮಿ ಇರಬಾರ್ದು, ಬಟ್ ಹಿಂದೆ ಮುಂದೆ ಅಂತೂ ಜಾಸ್ತಿ ಇರಬೇಕು. ನಾವು so except in this case of back to back sides where the width of the yard should reduce to 3 meter, provided to no erection or material alteration of the building shall be undertaken. ಅಂದ್ರೆ 3 ಮೀಟರ್ ಗಿಂತ ಕಮ್ಮಿ ಇರಬಾರ್ದು, ಬ್ಯಾಕ್ ಟು ಬ್ಯಾಕ್ ಹಿಂದೆ ಮುಂದೆ ಸೈಡ್ಸ್ ಇದ್ರು ಅದಕ್ಕಿಂತ ಕಮ್ಮಿ ಇರಂಗಿಲ್ಲ. Now if a common plot line, straight lines drawn downwards and outwards from the line of the intersection of the outer surface of any rear wall of the building with the roof perpendicular to that line from an angle of more than 63.5 degree to the horizontal. ಏನು ಹೇಳ್ತಾ ಇದ್ದಾರೆ ಇದು ಅಂತಂದ್ರೆ, ಎಲ್ಲಿ ಸ್ಟ್ರೇಟ್ ಲೈನ್ಸ್ ಇರುತ್ತೆ ನೋಡಿ, ಪ್ಲಾಟ್ ಲೈನ್ ಕಂಟಿನ್ಯೂಸ್ ಆಗಿರುತ್ತೆ, ಅಲ್ಲೇನು ಮಾಡ್ತಾರೆ ಅಂದರೆ ಡೌನ್ವರ್ಡ್ಸ್ ಆಗಿ ಆ್ಯಂಡ್ ಔಟ್ವರ್ಡ್ಸ್ ಆಗಿ ಲೈನ್ ಆಫ್ ಇಂಟರ್ಸೆಕ್ಷನ್ ಏನಿದೆ ಔಟರ್ ಸರ್ಫೇಸ್ ಆಫ್ ಎನಿ ರಿಯರ್ ವಾಲ್, ರೈಟ್? ಔಟರ್ ಸರ್ಫೇಸ್ ಏನಿರುತ್ತೆ ಅದು ರಿಯರ್ ವಾಲ್ದು ಅಲ್ಲಿ, ರೈಟ್? ಸೊ ಬಿಲ್ಡಿಂಗ್ ವಿತ್ ದ ರೂಫ್ ಪರ್ಪೆಂಡಿಕ್ಯುಲರ್, ರೈಟ್? So perpendicular to that line from an angle of more than 63.5 degree, right, to the horizontal ಇರಬಾರ್ದು ಅಂತ ಹೇಳ್ತಾರೆ. ನಾವು ಸೈಡ್ ಓಪನ್ ಸ್ಪೇಸ್ ಸೈಡ್ ಅಲ್ಲಿ, ರೈಟ್? ಸೊ ಈ ತರ ಬಿಲ್ಡಿಂಗ್ ಇದೆ ಅಂದ್ರೆ ಫ್ರಂಟ್ ಆಯ್ತು, ರಿಯರ್ ಆಯ್ತು, ಸೊ ಸೈಡ್ ಅಲ್ಲಿ ಇವೆರಡು ಸೈಡ್ ಅಲ್ಲಿ. ಸೊ ಇದರಲ್ಲಿ ಏನಿರ್ಬೇಕಂದ್ರೆ ಪರ್ಮನೆಂಟ್ಲಿ ಓಪನ್ ಏರ್ ಸ್ಪೇಸ್ ನಾಟ್ ಲೆಸ್ ದೆನ್ ದ 1 ಮೀಟರ್. ಸೊ 1 ಮೀಟರ್ ಗಿಂತ ಕಮ್ಮಿ ಇರಂಗಿಲ್ಲ, ಅಟ್ಲೀಸ್ಟ್ 1 ಮೀಟರ್ ಆದ್ರೂ ಇರಲೇಬೇಕು, ಗೊತ್ತಾಯ್ತಾ? ಇನ್ ವಿಡ್ತ್ ಆನ್ ಒನ್ ಆಫ್ ಇಟ್ಸ್ ಸೈಡ್ಸ್ ಅದರ್ ದೆನ್ ಇಟ್ಸ್ ಫ್ರಂಟ್ ಅಂಡ್ ರಿಯರ್ ಅಂಡ್ ಸಚ್ ಸೈಡ್ ಓಪನ್ ಸ್ಪೇಸ್ ಶಲ್ ಬಿ ಫಾರ್ಮ್ ಎನ್ ಇನ್ಸಪರೇಬಲ್ ಪಾರ್ಟ್ ಆಫ್ ದ ಸೈಟ್, ಗೊತ್ತಾಯ್ತಾ? ಸೊ 1 ಮೀಟರ್ ಗಿಂತ ಕಮ್ಮಿ ಇರಬಾರ್ದು, ಫ್ರಂಟ್ ಮತ್ತೆ ರಿಯರ್ದು ನೋಡ್ಕೊಂಡಿರ್ಬೇಕು. ಇನ್ ಕೇಸ್ ಸೈಡ್ ಓಪನ್ ಏರ್ ಸ್ಪೇಸ್ ಇಸ್ ಟು ಬಿ ಯೂಸ್ ಫಾರ್ ದ ವೆಂಟಿಲೇಷನ್. ವೆಂಟಿಲೇಷನ್ ಇದ್ರೆ ಇಟ್ ಶಾಲ್ ಬಿ ಅಕಾರ್ಡೆನ್ಸ್ ವಿತ್ ದ ರಿಕ್ವೈರ್ಮೆಂಟ್ ಮೆನ್ಷನ್ ಇನ್ ದ ಪ್ರೀವಿಯಸ್ ಪ್ಯಾರಾಗ್ರಾಫ್ ಏನಿದೆ ನಮ್ದು ಅದರ ಪ್ರಕಾರ ಮಾಡಬೇಕು, ಇಲ್ಲಿ ಏನು ಮೆನ್ಷನ್ ಮಾಡಿದೆ ಅದರ ಪ್ರಕಾರ. ಸೊ ಇನ್ ಕೇಸ್ ದ ಸೈಡ್ ಓಪನ್ ಸ್ಪೇಸ್ ಅಬೌಟ್ ಎ ರೋಡ್ ದ ವಿಡ್ತ್ ಶಾಲ್ ನಾಟ್ ಬಿ ಲೆಸ್ ದೆನ್ 3 ಮೀಟರ್. ರೋಡ್ ಸೈಡ್ ಇತ್ತಂದ್ರೆ 3 ಮೀಟರ್, ರೈಟ್? ವೆಂಟಿಲೇಷನ್ ಪರ್ಪಸ್ ಇತ್ತಂತಂದ್ರೆ ಏನು ನಾವು ನಾರ್ಮಲಿ ಯೂಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡಬೇಕು. ನಾವು ಈ ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್, ಈಗ ಇದು ನಾನು ಹೇಳಿರೋದಿಲ್ಲಿ ನೀವು ನೋಡ್ಬೋದು, ಇದು ರೆಸಿಡೆನ್ಷಿಯಲ್ಗೆ ಸೇಮು. ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್ ಝೋನು ಫಾಲೋವಿಂಗ್ ಪ್ರೊವಿಷನ್ಸ್ ಫಾಲೋ ಮಾಡ್ಬೋದು. ಯಾವಾಗ? ಈಗ ನಾನಿಲ್ಲಿ ಹೇಳಿರೋದು ನೀವೇನಂತಂದ್ರೆ ಹೈಟ್ ಮೇಲೆ ಹೇಳಿದೆ ನಾನು, ಅಥವಾ ಇದು ಹೈಟ್ ಮೇಲೆ ಹೇಳಿದೆ, ಇದು ನಾರ್ಮಲ್ ಆಗಿ ಹೇಳಿದೆ. ಆಮೇಲೆ ಈಗ ಬಿಲ್ಡಿಂಗ್ದು ಡೆಪ್ತ್ ಆರ್ ಲೆಂತ್ ಆರ್ ಡೆಪ್ತ್ 40 ಮೀಟರ್ ವರ್ಗಿದ್ರೆ, ಸೊ ಅಕಾರ್ಡಿಂಗ್ ಟು ಡೆಪ್ತ್ ಮತ್ತೆ ಹೈಟ್ನ ನೋಡ್ಕೊಂಡ್ಬಿಟ್ಟು ಏನಂತಂದ್ರೆ ನಾವು ಮಾಡೋಣ, ಸ್ಟಡಿ ಮಾಡೋಣ. ಫಸ್ಟು open space on all sides except the front side of the building shall be of a width not less than the 1/3 of the height of the building. 1/3 height of the building, that is a 3 meter, right? 3 meter. So above the ground level, right? Above the ground level, rounded to the nearest decimeter, subject to a maximum of 20 meter, right? So maximum of 20, I think 20 meter. Sorry, 20 meter. 20 meter. So minimum being 3 meter for a residential building without any projection thereon, and 4.5 meter for a commercial building. So 4.5 meter commercial building ಗೆ minimum ಇದೆ, 3 meter for residential building ಇದೆ. Okay. Now, so building with length depth exceeding 40 meter. Building with length depth exceeding 40 meter ಇತ್ತಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ additional width of 10% of the dimension in excess of 40 meter. 10% ಏನಿದೆ additional width, 10% of dimension in excess 40 meter. ಸೊ ಅದೇನಂತಂದ್ರೆ on the side of rear open spaces as the case may be, that is a perpendicular to the longer dimensions. Okay, so 10% ಏನು ಮಾಡಬೇಕು ಅಂತಂದ್ರೆ ಈ 40 ಮೀಟರ್ದು ಏನಂತಂದ್ರೆ ನಾವು ಅಡಿಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಏನು ಗೊತ್ತಾಯ್ತು ಈಗ ನಮಗೆ ಅಂತಂದ್ರೆ ಇವತ್ತಿನ ಈ ಟಾಪಿಕ್ ಅಲ್ಲಿ ಎಕ್ಸ್ಟೀರಿಯರ್ ಮತ್ತೆ ಇಂಟೀರಿಯರ್ ಓಪನ್ ಸ್ಪೇಸ್ ಅಂತ ಗೊತ್ತಾಯ್ತು. ಈಗ ನಾವೇನ್ ಮಾಡೋಣ ಅಂತಂದ್ರೆ ಇದೇನಿದೆ ಅಲ್ಲ ಸೆಕೆಂಡ್ ಒನ್, ಗೈಡ್ಲೈನ್ಸ್ ಫಾರ್ ಓಪನ್ ಗ್ರೀನ್ ಏರಿಯಾಸು, ರಿಕ್ವೈರ್ಮೆಂಟ್ ಆಫ್ ಪಾರ್ಕಿಂಗ್ ಸ್ಪೇಸಸ್. ಇದನ್ನ ಏನಂತಂದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ನಾವೀಗ ನೋಡೋಣ.
ಓಕೆ, ಬನ್ನಿ. ಸೊ ನಾವೀಗ ನೋಡ್ತಾ ಇರೋದು ಅರ್ಬನ್ ಗ್ರೀನ್ ಹೌಸ್ ಗೈಡ್ಲೈನ್ಸ್ ಅಂತ ಬರುತ್ತೆ. ಒಂದು ನಿಮಿಷ. ಎಸ್, ಸೊ ಅರ್ಬನ್ ಗ್ರೀನ್ ಹೌಸ್ ಗೈಡ್ಲೈನ್ಸ್ ಅಂತ ಬರುತ್ತೆ. ಸೊ ಇದು PDF ನೀವು ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ನಿಮಗೆ ಎಲ್ಲಿ ನೆಸೆಸರಿ ಇದೆ ಅದಷ್ಟೇ ನಾನು ನಿಮಗೆ ಓದಿಸ್ತಾ ಇರೋದು, ಅದು ಇಂಪಾರ್ಟೆಂಟ್ ಇದೆ. ಸುಮ್ಮನೆ ಎಲ್ಲ ನೋಡ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡಕ್ ಹೋಗ್ಬೇಡಿ. ನಾನು ಎಷ್ಟು ಹೇಳ್ತೀನಿ ಅಷ್ಟು ಓದ್ಕೊಳ್ಳಿ ಸಾಕು. ಸೊ ಇದು ಏನಿದೆ, ಸೊ ಇಲ್ಲಿಂದ ನೋಟ್ ಮಾಡ್ಕೊಳ್ಳಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೋಟ್ಸ್ನ ಬರ್ಕೊಳ್ಳಿ, ಇಲ್ಲ ಅಂತಂದ್ರೆ ನಿಮಗೆ ತೊಂದರೆ ಆಗುತ್ತೆ. ನಾವು ಅರ್ಬನ್ ಗ್ರೀನ್ ಗ್ಯಾಸ್ ಗೈಡ್ಲೈನ್ಸ್ 2014 ಅಲ್ಲಿ ಏನಂತಂದ್ರೆ ಒಂದು ನಮ್ಮ ಇಂಡಿಯನ್ ಸಿಟೀಸ್ ಏನಿದೆ ಅಲ್ಲ, ರೈಟ್, ಅಲ್ಲಿ ನಾವು ಯಾವ ತರ ಗ್ರೀನರಿನ ಮೇಂಟೈನ್ ಮಾಡ್ಬೋದು, ರೈಟ್. ಸೊ ಯಾವ ತರ ನಾವು ಗ್ರೀನರಿನ ಮೇಂಟೈನ್ ಮಾಡಬೇಕು, ಇದರಿಂದ ಒಂದು ಇಕೋಲಾಜಿಕಲ್ ಬ್ಯಾಲೆನ್ಸ್ ನ ಯಾವ ತರ ಮೇಂಟೈನ್ ಮಾಡ್ಬೋದು ಅಂತ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ರೈಟ್. ಸೊ ಈ ಲೋಕಲ್ ಬಾಡೀಸ್ ಅಲ್ಲಿ ಏನಂತಂದ್ರೆ ಇವರೊಂದು ಅಥರೈಸೇಷನ್ ಕೊಟ್ಟಿದ್ದಾರೆ. ಕಾನ್ಸಂಟ್ರೇಷನ್ ಆಫ್ ದ ಪೇಮೆಂಟ್ಸ್ ವಿಚ್ ಹ್ಯಾಸ್ ರಿಸಲ್ಟೆಡ್ ಇನ್ ಲಾರ್ಜ್ ನಂಬರ್ ಆಫ್ ಟ್ರೀಸ್, ಆಯ್ತಾ. ಎಂದು ಮೇಜರ್ ಆಗಿ ಅರ್ಬನ್ ಗ್ರೀನಿಂಗ್ ಗೈಡ್ಲೈನ್ಸ್ ಯಾವ್ದಕ್ಕಿದೆ ಅಂತಂದ್ರೆ ಈ ರೋಡ್ ಮಾಡೋದ್ರಿಂದ ಏನು ಗಿಡಗಳಿಗೆ ಎಫೆಕ್ಟ್ ಆಗ್ತಾ ಇದೆಯಲ್ಲ ಅದನ್ನ ತಡೆಯೋಕೆ. ಓಪನ್ ಸ್ಪೇಸು ಅದಕ್ಕೂ ಇದಕ್ಕೂ ಸ್ವಲ್ಪ ಸಂಬಂಧ ಇದೆ. ಓಕೆ, ಈಗ ನೋಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದು ಬೇಡ. ಈಗ ನೋಡ್ಬೋದು ನೀವು ಅರ್ಬನ್ ಗ್ರೀನಿಂಗ್ ಗೈಡ್ಲೈನ್ಸ್ ಅಂತ ಬರುತ್ತೆ. ಸೊ ಇದು ನಿಮ್ಗೆ ಟಾಪಿಕ್ ಯಾವುದು ಅಂತಂದ್ರೆ, ಈಗ ನಾವು ಓದ್ತಾ ಇರೋದು ಆ ಟಾಪಿಕ್ ಯಾವುದು ಏನಂತಂದ್ರೆ ಓಪನ್ ಏನಂತ ಇತ್ತು ನೋಡಿ, ಓಪನ್ ಗ್ರೀನ್ ಏರಿಯಾಸ್ ನ ಯಾವ ತರ ಇದು ಮಾಡೋದು ಅಂತ. ಸೊ ಅದ್ರದ್ದೇ ನಾನು ಇಲ್ಲಿ ಈಗ ಹೇಳ್ತಾ ಇರೋದು ನಿಮಗೆ. ಇಲ್ಲಿ ಎಕ್ಸಾಂಪಲ್ ನೋಡಿ, ನಾವು ಸಿಟಿಗಳನ್ನ ಈ ತರ ಇಡೋಕೆ ನಾವು ಟ್ರೈ ಮಾಡ್ತಾ ಇರೋದು, ರೈಟ್. ಸೊ ಈ ತರ ಇಡೋಕೆ ಬಿಕಾಸ್ ನಾವೊಂದು ಇಕೋಲಜಿಯಾಗಿ ಮೇಂಟೈನ್ ಮಾಡ್ಬೋದು. ಇಟ್ ಆಕ್ಟ್ ಲೈಕ್ ಎ ಮಾಡೆಲ್ ಫಾರ್ ದ ಸ್ಟೇಟ್ ಅಂಡ್ ಸಿಟೀಸ್, ಪರ್ಟಿಕ್ಯುಲರ್ಲಿ ದ ಸ್ಟೇಟ್ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರೆಲ್ಲ ಏನ್ ಮಾಡ್ತಾರೆ, ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂತ ಹೇಳ್ತಾ ಇರೋದು. ಓಕೆ, ನಾವು ಇದ್ರದ್ದು ಆಬ್ಜೆಕ್ಟಿವ್ ಏನಿದೆ, ಅರ್ಬನ್ ಗ್ರೀನ್ ಅಂದ್ರೆ ಏನು, ಇದ್ರದ್ದು ಆಬ್ಜೆಕ್ಟಿವ್ ಏನಿದೆ ನೋಡಿ. ಇದು ಫಸ್ಟ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಟು ಹೈಲೈಟ್ ದ ಇಂಪ್ಯಾಕ್ಟ್ ಆಫ್ ಅರ್ಬನೈಸೇಷನ್ ಆನ್ ಅರ್ಬನ್ ಗ್ರೀನರಿ. ಅರ್ಬನ್ ಗ್ರೀನರಿ ಏನಿದೆ, ಸೊ ಅದನ್ನ ಏನಂತಂದ್ರೆ ಫಸ್ಟ್ ನಾವು ಇಂಪ್ಯಾಕ್ಟ್ ಯಾವ ತರ ಆಗ್ತಿದೆ ಅದನ್ನ ಹೈಲೈಟ್ ಮಾಡೋದು, ಅಂದ್ರೆ ಐಡೆಂಟಿಫೈ ಮಾಡೋದು. ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ ಅಂತಂದ್ರೆ ಟು ಸಜೆಸ್ಟ್ ಪ್ರಾಕ್ಟೀಸ್ ಅಂಡ್ ಮೆಥಡ್ಸ್ ಫಾರ್ ಪ್ರೊಟೆಕ್ಟಿಂಗ್ ಎನ್ಹಾನ್ಸಿಂಗ್ ಅರ್ಬನ್ ಗ್ರೀನರಿ ಇನ್ ಎ ಸಸ್ಟೈನಬಲ್ ಮ್ಯಾನರ್, ರೈಟ್. ಒಂದು ಸಸ್ಟೈನಬಲ್ ಮ್ಯಾನರ್ ಅಲ್ಲಿ ಏನಂತಂದ್ರೆ ನಾವು ಪ್ರೊಟೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಈ ಒಂದು ಗೈಡ್ಲೈನ್ಸ್ ಇಂದ. ಆಮೇಲೆ ಥರ್ಡ್ ಒನ್ ಬಂದ್ಬಿಟ್ಟು ಟು ಐಡೆಂಟಿಫೈ ದ ಕೀ ಸ್ಟೇಜಸ್ ಇನ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ವೇರ್ ಅರ್ಬನ್ ಗ್ರೀನರಿ ಮೇ ಬಿ ಇಂಟಿಗ್ರೇಟೆಡ್ ವಿತ್ ದ ಬಿಲ್ಟ್ ಎನ್ವೈರನ್ಮೆಂಟ್. ಗೊತ್ತಾಯ್ತಾ, ಅಂದ್ರೆ ನಾವು ಆರ್ಟಿಫಿಷಿಯಲ್ ಏನ್ ರೆಡಿ ಮಾಡ್ತೀವಿ ಅದು ಏನು ನಮ್ ನ್ಯಾಚುರಲ್ ಇದೆಯಲ್ಲ, ಸೊ ಅದಕ್ಕೆ ಎರಡಕ್ಕೂ ಒಂದ್ ಟೈಪ್ ಆಫ್ ಏನಂತಂದ್ರೆ ಇನ್ಕ್ಲೂಷನ್ ಆಗ್ಬೇಕು, ಅವೆರಡು ಒಂದೇ ತರ ಅನ್ಸ್ಬೇಕು, ಮತ್ತೆ ಎನ್ವೈರನ್ಮೆಂಟ್ ಗೆ ಏನಂತಾರೆ ಅದು ಸೆಟ್ ಆಗ್ಬೇಕು. ಫೋರ್ತ್ ಒನ್ ಬಂದ್ಬಿಟ್ಟು ಟು ರಿಕಮೆಂಡ್ ಸೂಟಬಲ್ ಗೈಡ್ಲೈನ್ಸ್ ಫಾರ್ ದ ಎನ್ಹಾನ್ಸಿಂಗ್ ದ ಅರ್ಬನ್ ಗ್ರೀನ್ಸ್. ಸೊ ಗ್ರೀನರಿನ ಯಾವ ತರ ಇಂಪಾರ್ಟೆಂಟ್ ನಾವು ಕೊಟ್ಟು ಅದನ್ನ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ತಾ ಇರೋದು. ಈಗ ಇಂಪಾರ್ಟೆನ್ಸ್ ಏನಿದೆ ಗ್ರೀನ್ಸ್ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ, ರೈಟ್. ಅದೇನು ಮತ್ತೆ ಮತ್ತೆ ಹೇಳೋದು ಬೇಕಾಗಿಲ್ಲ. ಸೊ ನಮ್ದು ಸಸ್ಟೈನಬಲ್ ಸಿಟಿಗಳು, ಹೆಲ್ದಿ, ಎನರ್ಜಿ ಎಫಿಷಿಯೆಂಟು, ಆಯ್ತಾ. ಸೊ ಇವೆಲ್ಲ ನಮ್ದು ಏನಂತಾರೆ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಗ್ತಿದೆ, ಪೊಲ್ಯೂಷನ್ ಕಮ್ಮಿ ಮಾಡೋಕೆ. ಸೊ ಮತ್ತೆ ನಮ್ಮ ಏನಂತಂದ್ರೆ ಒಂದು ಇಕೋಲಾಜಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕೂ ಏನಂತಂದ್ರೆ ನಮ್ ಗ್ರೀನರಿ ಬೇಕೇ ಬೇಕು, ಕರೆಕ್ಟಾ. ಈಗ ಇದ್ರದ್ದು ಬೆನಿಫಿಟ್ ಏನಿದೆ ಅದನ್ನ ನೋಡೋಣ. ಬೆನಿಫಿಟ್ಸ್ ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಬೆಟರ್ ಅಂತ ಅಂತೀನಿ. ಇಕೋಲಾಜಿಕಲ್ ಬೆನಿಫಿಟ್ ಏನಾಗುತ್ತೆ ನೋಡಿ, ಈ ಮರಗಳು ಏನ್ ಮಾಡುತ್ತೆ ಅಂತಂದ್ರೆ ಈ ಪೊಲ್ಯೂಟೆಂಟ್ಸ್ ಏನಿರುತ್ತೆ ಅದನ್ನ ಅಬ್ಸರ್ವ್ ಮಾಡುತ್ತೆ, ರೈಟ್. ಸೊ ಇಂಪ್ಯಾಕ್ಟ್ ಆನ್ ದ ಹ್ಯೂಮನ್ ಆಕ್ಟಿವಿಟೀಸ್ ಬೈ ಫಾರ್ ಎಕ್ಸಾಂಪಲ್ ಅಬ್ಸರ್ವಿಂಗ್ ಪೊಲ್ಯೂಟೆಂಟ್ಸ್ ಕ್ಯಾನ್ ರಿಲೀಸಿಂಗ್ ಆಕ್ಸಿಜನ್, ರೈಟ್. ಸೊ ಈ ತರ ಆಕ್ಸಿಜನ್ ಅದು ರಿಲೀಸ್ ಮಾಡುತ್ತೆ. ಸೊ ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಮರಗಳನ್ನ ಜಾಸ್ತಿ ನಡಬೇಕು ಅಂತ ಅದಕ್ಕೆ ಹೇಳ್ತಾ ಇರೋದು. ದೇ ಕಂಟ್ರಿಬ್ಯೂಟ್, ಸೆಕೆಂಡ್ ಪಾಯಿಂಟ್, ಮೇಂಟೆನೆನ್ಸ್ ಆಫ್ ದ ಹೆಲ್ದಿ ಅರ್ಬನ್ ಎನ್ವೈರನ್ಮೆಂಟ್ ಬೈ ಪ್ರೊವೈಡಿಂಗ್ ಕ್ಲೀನ್ ಏರ್, ವಾಟರ್ ಅಂಡ್ ದ ಸಾಯಿಲ್. ಸೆಕೆಂಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ತುಂಬಾ ಸಿಂಪಲ್ ಆಗಿದೆ ಬಟ್ ಇಂಪಾರ್ಟೆಂಟ್. ಸೊ ಗ್ರೀನ್ ವೆಜಿಟೇಷನ್ ಹ್ಯಾಸ್ ಬಿನ್ ಶೋನ್ ಟು ಲೋವರ್ ವಾಲ್ ಸರ್ಫೇಸಸ್ ಟೆಂಪರೇಚರ್ ಬೈ 17 degrees Celsius, which led to reduce the air conditioning load by the average of 50%. ಗೊತ್ತಾಯ್ತಾ, ಏರ್ ಕಂಡೀಷನ್ ನಾವು ಕಮ್ಮಿ ಮಾಡ್ಬೋದು. ಯಾಕೆಂದ್ರೆ ಹೊರಗಡೆಯಿಂದ ಗಾಳಿ ತಣ್ಣಗಾಗಿ ಬಂದ್ರೆ ನಾವೇನ್ ಮಾಡ್ತೀವಿ, ಸೊ ನಾವು ಏರ್ ಕಂಡೀಷನ್ ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೆ ಇಷ್ಟೊಂದು ನಾವು ಕಮ್ಮಿ ಮಾಡ್ಬೋದು ಗಿಡಗಳನ್ನ ಜಾಸ್ತಿ ನೆಟ್ರೆ. ಸೊ ನೆಕ್ಸ್ಟ್ ಏನಂತಂದ್ರೆ ಇದು ಇಂಪ್ರೂವ್ ಮಾಡುತ್ತೆ ಅರ್ಬನ್ ಮೈಕ್ರೋ ಕ್ಲೈಮೇಟ್ ಅಂಡ್ ಮೇಂಟೈನ್ ದ ಬ್ಯಾಲೆನ್ಸ್ ಆಫ್ ದ ಸಿಟೀಸ್ ನ್ಯಾಚುರಲ್ ಅರ್ಬನ್ ಎನ್ವೈರನ್ಮೆಂಟ್. ನಿಮ್ಗೆ ಗೊತ್ತಿದೆ, ಈಗ ಬೆಂಗಳೂರು ಇದೆ ಅಂತ ತಿಳ್ಕೊಳ್ಳೋಣ.
ಸೊ ಬೆಂಗಳೂರು ನಾಗರಬಾವಿಯಲ್ಲಿ ಒಂದಿದೆ ಅಂತಂದ್ರೆ, ಈಗ ಬನಶಂಕರಿಯಲ್ಲಿ ಒಂದೊಂದ್ಸಲ ಕ್ಲೈಮೇಟ್ ಇಲ್ಲಿ ಮಳೆ ಬರ್ತಾ ಇರುತ್ತೆ, ಇಲ್ಲಿ ಮಳೆ ಬರೋದಿಲ್ಲ. ಸೊ ದಿಸ್ ಈಸ್ ವಿ ಕ್ವಾಲ್ ಇಟ್ ಆಸ್ ಎನ್ ಮೈಕ್ರೋ ಕ್ಲೈಮೇಟ್ ಅಂತ ಅನ್ಬೋದು. ಒಂದು ಸಣ್ಣ ಸಣ್ಣ ಕ್ಲೈಮೇಟ್ ಚೇಂಜಸ್ ಆಗುತ್ತೆ ಡ್ಯೂ ಟು ಡಿಫ್ರೆಂಟ್ ಪೊಲ್ಯೂಷನ್ ಇರ್ಬೋದು, ಪೊಲ್ಯೂಷನ್ ಫ್ರೀ ಇರ್ಬೋದು, ಏನೋ ಒಂದಿರ್ಬೋದು, ಗೊತ್ತಾಯ್ತಾ. ಸೊ ಅದನ್ನ ಆ ತರ ಆಗದಂಗೆ ಕಂಪ್ಲೀಟ್ ಬೆಂಗಳೂರು ಒಂದೇ ಒಂದು ಸಿಟಿ ತರ ಬಿಹೇವ್ ಮಾಡಿ ಎಲ್ಲದರದ್ದು ಏನಂತಂದ್ರೆ ಎನ್ವೈರನ್ಮೆಂಟ್ ಸೇಮ್ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ರೈಟ್, ನಾವು they preserve the local natural and cultural heritage by providing habitats for the diversity of wildlife and conserve a diversity urban resources. ಸಿಂಪಲ್ ಆಗಿ ನ್ಯಾಚುರಲ್ ಮತ್ತೆ ಕಲ್ಚರಲ್ ಹೆರಿಟೇಜ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಓಕೆ, ನಾವು ಫಿಸಿಕಲ್ ಬೆನಿಫಿಟ್ಸ್ ಏನೇನಾಗುತ್ತೆ ಈ ಒಂದು ಅರ್ಬನ್ ಗ್ರೀನರಿಯಿಂದ ನಮಗೆ ಅಂತ ಕೇಳ್ತೀವಿ. ಈಗ ನೋಡೋಣ. ಸೊ ಅರ್ಬನ್ ಫಾರೆಸ್ಟ್ ಆಕ್ಟ್ ಆಸ್ ಎನ್ ಟೆಂಪರೇಚರ್ ಬಫರ್ಸ್ ಪ್ರೊವೈಡಿಂಗ್ ಶೇಡ್ ಇನ್ ದ ಸಮ್ಮರ್. ಆಯ್ತಾ, ಇದೊಂದು ಬಫರ್ ತರ ಆಕ್ಟ್ ಮಾಡುತ್ತೆ ಟೆಂಪರೇಚರ್ ಎಲ್ಲಿ ಯಾವಾಗ ಅಂತಂದ್ರೆ ಸಮ್ಮರ್ ಅಲ್ಲಿ. ಅಂಡ್ ವಿಂಡ್ ಬ್ರೇಕ್ಸ್ ಇನ್ ದ ವಿಂಟರ್ ಅಂಡ್ ಇನ್ ಅಡಿಷನ್ ಟು ದ ರೆಡ್ಯೂಸಿಂಗ್ ದ ನಾಯ್ಸ್ ಪೊಲ್ಯೂಷನ್ ಕಮ್ಮಿ ಮಾಡುತ್ತೆ. ಗಿಡಗಳು ಅಂದ್ರೆ ಈ ಗ್ರೀನರಿ ಇದ್ರೆ ಬರೀ ಮರ ಅಂತ ಅಲ್ಲ, ಯಾವುದೇ ಒಂದು. ಅಂಡ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ವೈಲ್ಡ್ ಲೈಫ್ಗೂ ಇದು ತುಂಬಾ ಚೆನ್ನಾಗಿರುತ್ತೆ, ಆಯ್ತಾ. ಅರ್ಬನ್ ಗ್ರೀನಿಂಗ್ ಆಫರ್ಸ್ ಇಂಪ್ರೂವ್ಮೆಂಟ್ ಇನ್ ಏರ್, ವಾಟರ್ ಅಂಡ್ ಲ್ಯಾಂಡ್, ಗೊತ್ತಾಯ್ತಾ. ಸೊ ಅರ್ಬನ್ ಗ್ರೀನರಿನ ನಾವು ಪ್ರಾಕ್ಟೀಸಸ್ ಮಾಡಿದ್ರೆ ಗಾಳಿ, ನೀರು, ಭೂಮಿನ ನಾವು ಚೆನ್ನಾಗಿ ಏನಂತಂದ್ರೆ ಈ ಪೊಲ್ಯೂಷನ್ಗಳಿಂದ ಏನಂತಂದ್ರೆ ನಾವು ಏನಂತಂದ್ರೆ ಪ್ರೊಟೆಕ್ಟ್ ಮಾಡ್ಬೋದು. ವಾಟರ್ ಕ್ಯಾಚ್ಮೆಂಟ್ ಏರಿಯಾದು ಫ್ಲಡ್ ಪ್ಲೇನ್ ಇರುತ್ತೆ, ಅದನ್ನು ನಾವು ಏನಂತಾರೆ ಪ್ರೊಟೆಕ್ಟ್ ಮಾಡ್ಬೋದು. ಸೋಷಿಯಲ್ ಬೆನಿಫಿಟ್ ಏನೇನಾಗುತ್ತೆ, ರೈಟ್, ಇದ್ರ ಬಗ್ಗೆ ಏನು ನಾನು ಜಾಸ್ತಿ ಹೇಳೋದಿಲ್ಲ. ಸೋಷಿಯಲ್ ಬೆನಿಫಿಟ್ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಆಸ್ ಎ ಪರ್ಸನಲ್ ನಿಮ್ಗೆ ಏನೇನು ಹೆಲ್ಪ್ಫುಲ್ ಆಗುತ್ತೆ ನೀವು ನೋಡ್ಕೋಬಹುದು, ರೈಟ್. ಸೊ ವೆಲ್ ಮ್ಯಾನೇಜ್ ಮೇಂಟೈನ್ ಗ್ರೀನ್ ಸ್ಪೇಸಸ್, ಸೋಷಿಯಲ್ ಇಂಟಿಗ್ರಿಟಿ ಬೈ ಕ್ರಿಯೇಟಿಂಗ್ ಅಪರ್ಚುನಿಟಿ ಫಾರ್ ಪೀಪಲ್ ಏಜಸ್ ಟು ಇಂಟರಾಕ್ಟ್, ಆಯ್ತಾ. ಆಮೇಲೆ ಏನಂತಂದ್ರೆ ಅಪರ್ಚುನಿಟೀಸ್ ಬರುತ್ತೆ. ಆಮೇಲೆ ಎಕನಾಮಿಕಲ್ ತುಂಬಾ ಗ್ರೋ ಆಗುತ್ತೆ. ಅರ್ಬನ್ ಇತ್ತಂತಂದ್ರೆ ಏನಂತಂದ್ರೆ ಬೇರೆ ಬೇರೆ ಏನಂತಂದ್ರೆ ನ್ಯಾಚುರಲ್ ರಿಲೇಟೆಡ್ ಏನೋ ಪ್ರಾಜೆಕ್ಟ್ ಇದ್ರೆ ನಾವು ತರಬಹುದು, ಅದರಿಂದನೂ ನಮಗೂ ಎಕನಾಮಿಕ್ ಗ್ರೋತ್ ಆಗುತ್ತೆ. ಓಕೆ, ನಾವು ಪ್ಲಾನಿಂಗ್ ಪರ್ಸ್ಪೆಕ್ಟಿವ್ ಇಂದ ಏನೇನು ಹೆಲ್ಪ್ ಆಗುತ್ತೆ ನೋಡೋಣ. ಪ್ಲಾನಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಕ್ವಾಲಿಟಿ ಗ್ರೀನ್ ಸ್ಪೇಸಸ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದ್ರೆ ಏನಾಗುತ್ತೆ ಅಂತಂದ್ರೆ ಅಸೆಸಿಬಿಲಿಟಿ ಮತ್ತು ಅಟ್ರಾಕ್ಟಿವ್ನೆಸ್ ಆಫ್ ದ ಲೋಕಲ್ ಫೆಸಿಲಿಟಿ ಮತ್ತೆ ಎಂಪ್ಲಾಯ್ಮೆಂಟ್ ಸೆಂಟರ್ಸ್ ಇದು ಇಂಪ್ರೂವ್ ಆಗುತ್ತೆ, ರೈಟ್. ಸೊ ವೆಲ್ ಡಿಸೈನ್ ಇತ್ತಂದ್ರೆ ಗ್ರೀನ್ ಸ್ಪೇಸಸ್ ಎನ್ಕರೇಜ್ ಪೀಪಲ್ ಟು ಟ್ರಾವೆಲ್ ಸೇಫ್ಲಿ ಬೈ ಫುಟ್ ಆರ್ ಬೈ ದ ಬೈಸಿಕಲ್ ಫಾರ್ ದ ರಿಕ್ರಿಯೇಷನ್. ಅಂದ್ರೆ ಈಗ ನೋಡಿತೀರಾ ಒಂದು ಗಾರ್ಡನ್ ಅಲ್ಲಿ ಎಷ್ಟು ಜನ ನೋಡಿದೀರ ನನಗಂತೂ ಗೊತ್ತಿಲ್ಲ, ಆಯ್ತಾ. ಇವು ನಿಮ್ ಶೂಸು ಏನಂತಾರೆ ಸ್ಯಾಂಡಲ್ಸ್ ನ ತೆಗೆದ್ಬಿಟ್ಟು ಆ ಗಾರ್ಡನ್ ಅಲ್ಲಿ ಬೇರ್ ಫುಟ್ ನಡೀತಾರೆ. ಶುಗರ್ ಇರೋ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಬಾಡಿಗೆ ಅಂತ ನಡೀತಾರೆ. ಸೊ ಅದೇ ತರ ಚೆನ್ನಾಗಿ ನಾವು ಮೇಂಟೈನ್ ಮಾಡಿದ್ರೆ ಜನ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ವೆಲ್ ಡಿಸೈನ್ ಅರ್ಬನ್ ಗ್ರೀನ್ ಸ್ಪೇಸಸ್ ಇತ್ತಂತಂದ್ರೆ ನಾಯ್ಸ್ ಕ್ಯಾನ್ ಎಫೆಕ್ಟಿವ್ಲಿ ಫಂಕ್ಷನ್ ಆಸ್ ಅ ವಿಜುವಲ್ ಬ್ಯಾರಿಯರ್ಸ್, ನಾಯ್ಸ್ ನು ರಿಮೂವ್ ಮಾಡ್ಬೋದು ಅಂತ ಹೇಳ್ತಾ ಇರೋದು. ನಾವು ಎಕನಾಮಿಕಲ್ ಬೆನಿಫಿಟ್ ಏನೇನಾಗುತ್ತೆ ಅದನ್ನು ನೋಡೋಣ. ಸಿಂಪಲ್ ಆಗಿ ಹೇಳ್ತೀನಿ, ಎಕನಾಮಿಕಲ್ ಬೆನಿಫಿಟ್ ಅಂತಂದ್ರೆ ಚೆನ್ನಾಗಿ ಗ್ರೀನರಿ ಇದೆ, ಚೆನ್ನಾಗಿ ಪ್ರಾಜೆಕ್ಟ್ಸ್ ಬರುತ್ತೆ, ಚೆನ್ನಾಗಿ ನೀವೇನಂದ್ರೆ ಇನ್ಕಮ್ ಮಾಡ್ಬೋದು, ರೈಟ್. ಈಗ ನೋಡಿ, ವ್ಯೂ ಆಫ್ ಗ್ರೀನ್ ಸ್ಪೇಸ್ ಅಪ್ರಾಕ್ಸಿಮೇಟ್ಲಿ ವಾಟರ್ ಬಾಡೀಸ್ ಇನ್ಕ್ರೀಸ್ ದ ರಿಯಲ್ ಎಸ್ಟೇಟ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಚೆನ್ನಾಗಿ ನೀವು ಅಲ್ಲಿ ಗ್ರೀನರಿ ಮೇಂಟೈನ್ ಮಾಡಿದ್ರೆ, ರೈಟ್. ಸೊ ನೈಬರ್ಹುಡ್ ಏನ್ ಪಾರ್ಕ್ಸ್ ಅದರ್ ಟ್ರಾನ್ಸಾಕ್ಷನ್ ಮಲ್ಟಿ ಸ್ಟೋರಿ ರೆಸಿಡೆನ್ಷಿಯಲ್ ಯೂನಿಟ್ಸ್ ಏನಿರುತ್ತೆ ನೀವು ನೋಡ್ಬೋದು ಬೆಂಗಳೂರಲ್ಲಿ. ಯಾವುದೇ ಒಂದು ಏನಂತಂದ್ರೆ ಈಗ ದೊಡ್ಡ ಏನಂತಂದ್ರೆ 20 30 ಫ್ಲೋರ್ಸ್ ಬಿಲ್ಡಿಂಗ್ಸ್ ಮಾಡಿದಾಗ ನೀವು ನೋಡ್ಬೋದು ಅದ್ರ ಸುತ್ತಮುತ್ತ ಯಾವ ತರ ಅವರು ಗಾರ್ಡನ್ಸ್ ಮಾಡ್ತಾರೆ. ಬಿಕಾಸ್ ದ ಪೀಪಲ್ ವಿಲ್ ಅಟ್ರಾಕ್ಟ್ ಟು ದಿಸ್ ಗಾರ್ಡನ್ಸ್, ರೈಟ್. ಅಂಡ್ ಫಾರ್ ದ ಸ್ಪೋರ್ಟ್ಸ್ ಪರ್ಸನ್ ಮಕ್ಕಳಿಗೆ ಆಡೋಕೆ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ, ಆಡಕ್ ಮಾಡ್ತಾರೆ, ಡ್ಯಾನ್ಸ್ ಮಾಡೋಕೆ ಒಂದು ಹಾಲ್ ಮಾಡ್ತಾರೆ, ಆಯ್ತಾ. ಈ ತರ ಎಲ್ಲ ಜಿಮ್ ಮಾಡ್ತಾರೆ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಎಕನಾಮಿಕ್ ಬೆನಿಫಿಟ್ಗೆ ಏನಂತಂದ್ರೆ ಇನ್ನೂ ಜಾಸ್ತಿ ಏನಂತಾರೆ ಜನ ಬರೋಕೆ ಒಂದು ಒಳ್ಳೆ ಮಾತು. ಓಕೆ, ಸೊ ನಾವು ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಅರ್ಬನ್ ಗ್ರೀನ್ಸ್. ಇದರಲ್ಲಿ ಯಾವ್ಯಾವ ಟೈಪ್ ಇದೆ ನೋಡಿ. ಸೊ ಆಸ್ ಪರ್ UDPFI ಗೈಡ್ಲೈನ್ಸ್ 1996 ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ recreational areas to the developed area should be between 12 to 14% in small towns. Recreational areas ಗೆ 12 to 14% ಇರಬೇಕು. 18 to 20% in medium towns and large city 20 to 25%, ರೈಟ್, ಮೆಟ್ರೋ ಸಿಟೀಸ್ ಅಲ್ಲಿ. ಸೊ ಇವೆಲ್ಲ ಏನ್ ಬರುತ್ತೆ, ಪಾರ್ಕ್ಸ್, ಪ್ಲೇ ಗ್ರೌಂಡ್ಸ್, ಬಾಟನಿಕಲ್ ಗಾರ್ಡನ್, ಪಾರ್ಕ್, ಓಪನ್ ಸ್ಪೇಸಸ್, ವಾಟರ್ ಬಾಡೀಸ್, ನ್ಯಾಚುರಲ್, ಇವೆಲ್ಲ ಇದರಲ್ಲಿ ಬರುತ್ತೆ ಅಂತ ನಾವು ಹೇಳ್ತಾ ಇರೋದು ಟೈಪ್ಸ್.
ನಾವು ಇಂಪಾರ್ಟೆಂಟ್ ಟೈಪ್ ಫಸ್ಟ್ ಬರೋದು ರಿಸರ್ವ್ ಫಾರೆಸ್ಟ್, ರೈಟ್. ಈಗ ರಿಸರ್ವ್ ಫಾರೆಸ್ಟ್ ಅಂತಂದ್ರೆ ಇಂಡಿಯನ್ ಫಾರೆಸ್ಟ್ ಆಕ್ಟ್ 1927 ಏನಿದೆ, ರೈಟ್, ಫಾರೆಸ್ಟ್ ಆಕ್ಟ್ ಹ್ಯಾವಿಂಗ್ ಫುಲ್ ಪ್ರೊಟೆಕ್ಷನ್, ಇದರಲ್ಲಿ ಪ್ರೊಟೆಕ್ಷನ್ ಇರುತ್ತೆ, ಯಾರು ಓಡಾಡಂಗಿಲ್ಲ, ಏನು ಮಾಡಂಗಿಲ್ಲ, ಅಲ್ಲಿ ಯಾವುದೇ ಆಕ್ಟಿವಿಟೀಸ್ ನಡೆಯಂಗಿಲ್ಲ. ಸೊ ಇನ್ ರಿಸರ್ವ್ ಫಾರೆಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಪ್ರೊಹಿಬಿಟೆಡ್ ಇರುತ್ತೆ, ರೈಟ್. ಸೊ ಇದ್ರ ಪ್ರಕಾರ ನೀವು ಏನಾದ್ರೂ ಮಾಡಿದ್ರೆ ಈ ಒಂದು ಸೆಕ್ಷನ್ ನಿಂದ ನಿಮಗೆ ದಂಡ ವಿಧಿಸಲಾಗುತ್ತೆ. ಓಕೆ, ಸೊ ತಿಳ್ಕೊಳ್ಳಿ, ತುಂಬಾ ಸಿಂಪಲ್. ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂದ್ರೆ ಅರ್ಬನ್ ಏರಿಯಾಸ್ ಅಲ್ಲಿ ಇರುತ್ತೆ ಇದು ಪ್ರೊಟೆಕ್ಟ್, ರೈಟ್. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಅಪ್ರೋಪ್ರಿಯೇಟ್ ಫೆನ್ಸಿಂಗ್ ಇರುತ್ತೆ, ಕನ್ಸ್ಟ್ರಕ್ಟೆಡ್ ಎ ಕಾಂಪೌಂಡ್ ವಾಲ್ ಆರ್ ಎ ಕಾಂಬಿನೇಷನ್ ಆಫ್ ಹಾಫ್ ವಾಲ್ ಆರ್ ವೈರ್ ಮೆಶ್, ರೈಟ್, ನೋಡಿರ್ತೀರ ನೀವು. ಸೊ ಏರಿಯಾ ಅಂಡರ್ ನೋಟಿಫೈಡ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಆರ್ ಪ್ರೊಟೆಕ್ಟೆಡ್ ಅಂಡರ್ ಫಾರೆಸ್ಟ್ ಆಕ್ಟ್ ವೇರ್ ನೋ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಲೌಡ್. ಸೊ ಯಾವುದೇ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಇದರಲ್ಲಿ ಅಲೌಡ್ ಮಾಡೋದಿಲ್ಲ. ಡನ್. ನಾವು ಥರ್ಡ್ ಇಂಪಾರ್ಟೆಂಟ್ ಟೈಪ್ ನ್ಯಾಷನಲ್ ಪಾರ್ಕ್. ಇದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ, ನಿಮ್ಗೆ ಗೊತ್ತಿದೆ. ನ್ಯಾಷನಲ್ ಪಾರ್ಕ್ ಅಲ್ಲಿ ಏನೇನು ಇರುತ್ತೆ, ಫೌನಾ, ಫ್ಲೋರಾ, ಜಿಯೋಲಾಜಿಕಲ್ ಫಾರ್ಮೇಶನ್ ಇರುತ್ತೆ, ನ್ಯಾಚುರಲ್ ಸೀನ್ಸ್ ಇರುತ್ತೆ, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಇರುತ್ತೆ ಇದರಲ್ಲಿ, ರೈಟ್. ಸೊ ಬನ್ನೇರುಘಟ್ಟ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಯು ಕ್ಯಾನ್, ಐ ಥಿಂಕ್ ನಿಮ್ಮೆಲ್ಲರೂ ವಿಸಿಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ, ಮಾಡಿಲ್ಲ ಅಂದ್ರೆ ಹೋಗಿ ಮಾಡಿ. ಓಕೆ, ಸೊ ನ್ಯಾಷನಲ್ ಪಾರ್ಕ್ ಒಂದು ಏನಂತಂದ್ರೆ ಇದ್ದು ಗ್ರೀನ್ದು ಒಂದು ಟೈಪ್ ಇದೆ. ಡಿಸ್ಟ್ರಿಕ್ಟ್ ಪಾರ್ಕ್ ಅಂತ ಬರುತ್ತೆ ನೆಕ್ಸ್ಟ್, ರೈಟ್. ಸೊ ಡಿಸ್ಟ್ರಿಕ್ಟ್ ಪಾರ್ಕ್ ನೀವು ನೋಡ್ಬೋದು, ಇದಕ್ಕೆ ಏನಂತ ಅಂತ ಅನ್ಬೋದು ಅಂದ್ರೆ ಇದೊಂದು ಸಿಟಿಯಲ್ಲಿ ಇರುತ್ತೆ. ಡಿಸ್ಟ್ರಿಕ್ಟ್ ಪಾರ್ಕ್ ಇಸ್ ಅ ಪ್ರಾಮಿನೆಂಟ್ ರಿಕ್ರಿಯೇಷನ್ ಯೂಸ್ ವಿತ್ ಒಂದು ಏರಿಯಾದಲ್ಲಿ. ಸೊ ಇದು ಡೆವಲಪ್ಡ್ ಟು ಪ್ರೊವೈಡ್ ಎ ವೈಟಲ್ ಲಂಗ್ ಸ್ಪೇಸಸ್. So as per Master Plan Delhi 2021, is district park has to be provided for a population of 250,000 and normally developed at the city level with an area of 40,000 square meter. ಗೊತ್ತಾಯ್ತಾ? ಸೊ ಒಂದು ಪ್ರಿಡಿಕ್ಷನ್ ಕೊಟ್ಟಿರೋದು, ಅದ್ರ ಪ್ರಕಾರ ನೀವು ಇದು ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ನೈಬರ್ಹುಡ್ ಪಾರ್ಕ್, ರೈಟ್. ಪಾಪ್ಯುಲೇಷನ್ 10,000 ಇತ್ತಂತಂದ್ರೆ ಇದಕ್ಕೆ ಏನಂತಂದ್ರೆ ಒಂದು ನೈಬರ್ಹುಡ್ ಪಾರ್ಕ್ ನ ಮಾಡ್ತಾರೆ, ರೈಟ್. ಸೊ ಪಾರ್ಕ್ ಕನ್ವಿನಿಯೆಂಟ್ ಆಗಿರುತ್ತೆ, ರೈಟ್. ಸೊ ಡೆವಲಪ್ಡ್ ರೆಸಿಡೆನ್ಷಿಯಲ್ ಏರಿಯಾಸ್ ಅಲ್ಲಿ ಇದು ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ, ರೈಟ್. ಸೊ ಇದು ಏನಂತಂದ್ರೆ ಆನ್ ಎ ಪ್ಲಾನ್ಡ್ ಏರಿಯಾ ಆಫ್ 2,000 to 4,000 ಸ್ಕ್ವೇರ್ ಮೀಟರ್ ಇರುತ್ತೆ, ಗೊತ್ತಾಯ್ತಾ? ಸೊ ಇವು MCQ ಕ್ವಶನ್ ಬರುತ್ತೆ ನೋಡಿ, ನೈಬರ್ಹುಡ್ ಪಾರ್ಕ್ ಅಂದ್ರೆ ಏನು, ಎಷ್ಟು ಏರಿಯಾದ ಇರುತ್ತೆ, ಸೊ ಈ ತರ ಕ್ವಶನ್ಸ್ ಬರೋದಿರುತ್ತೆ. ನೆಕ್ಸ್ಟ್ ಟೊಟ್ಲಾಟ್ಸ್ ಅಂತ ಬರುತ್ತೆ, ಟೊಟ್ಲಾಟ್ಸ್, ರೈಟ್. ಇದೊಂದು ಲೋವೆಸ್ಟ್ ಲೆವೆಲ್ ಹಿರಾಚಿ ಇದೆ ಗ್ರೀನ್ ಏರಿಯಾಸ್. ಸೊ 2,500 ಪಾಪ್ಯುಲೇಷನ್ಗೆ ಇದು ಮಾಡ್ತಾರೆ. ಇದರಲ್ಲಿ ಪ್ಲೇ ಏರಿಯಾ ಇರುತ್ತೆ, ಚಿಲ್ಡ್ರನ್, ಇದೆಲ್ಲ ನೋಡಿರ್ತೀರ. ಗಾರ್ಡನ್ ಏನಿರುತ್ತೆ ನೋಡಿ ಸಿಟಿಗಳಲ್ಲಿ, ಸೊ ಇದನ್ನ ಅನ್ಬೋದು ನಾವು, ರೈಟ್. ನೆಕ್ಸ್ಟ್ ಪ್ಲೇ ಗ್ರೌಂಡ್ಸ್ ಅಂತ ಬರುತ್ತೆ, ರೈಟ್. ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಪಾಪ್ಯುಲೇಷನ್ 5,000 ಇತ್ತಂತಂದ್ರೆ ಇದನ್ನ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಗ್ರೀನ್ ಬೆಲ್ಟ್ ಅಂತ ಬರುತ್ತೆ, ಓಕೆ, ಗ್ರೀನ್ ಬೆಲ್ಟ್. ಸೊ ಈ ಗ್ರೀನ್ ಬೆಲ್ಟ್ ಅಲ್ಲಿ ಏನಿದೆ, ಪಾರ್ಕ್ ಬೆಲ್ಟ್, ರೂರಲ್ ಬೆಲ್ಟ್, ರೂರಲ್ ಝೋನು, ಆಯ್ತಾ. ಅಂದ್ರೆ ಒಂದು ಕಂಟಿನ್ಯೂಸ್ ಆಗಿ ಏನು ಇದಿರುತ್ತೆ ನೋಡಿ, ಅದನ್ನ ಗ್ರೀನ್ ಬೆಲ್ಟ್ ಅಂತ ಅನ್ಬೋದು ನಾವು, ರೈಟ್. ಸೊ ರೂರಲ್ ಝೋನ್ ಇದೆ, ಪಾರ್ಕ್ ಬೆಲ್ಟ್ ಇದೆ, ಆಯ್ತಾ. ಸಿಮಿಲರ್ ಅದೇ ತರ ಕಂಟಿನ್ಯೂಸ್ ಆಗಿ. ಸೊ ಇಲ್ಲಿ ನೋಡ್ಬೋದು ನೀವು, ಗ್ರೀನ್ ಬೆಲ್ಟ್ ಇಸ್ ಡಿಫೈನ್ಡ್ ಆಸ್ ಅನ್ ಏರಿಯಾ ಆಫ್ ಲ್ಯಾಂಡ್ predominantly agriculture in character and located around the proposed urbanized limits of the urban center, town, city and legally established in order to. So ಏನ್ ಮಾಡಕ್ ಮಾಡಿರ್ತಾರೆ ಇದು ಅಂದ್ರೆ check the further growth of the built up areas, right. ಅದು ಮಾಡಕ್ಕೆ neighboring towns from merging into one another, ಮರ್ಜ್ ಆಗದಂಗೆ ಬಿಡದಂಗೆ ಇದನ್ನ ಒಂದು ಪ್ರೊಟೆಕ್ಟ್ ಮಾಡುತ್ತೆ. ಸ್ಪೆಷಲ್ ಕ್ಯಾರೆಕ್ಟರ್ ಆಫ್ ಎ ಟೌನ್ ನ ಮೇಂಟೈನ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಯಾವುದು ಇದು ಗ್ರೀನ್ ಬೆಲ್ಟ್ ಅಂತ. Then now green strip ಅಂತ ಬರುತ್ತೆ, right. Vacant land, for example land under high tension power supply lines. It is also developed along the artificial road separating residential areas from the other users, right. Green strip ಅಂತ ಅನ್ಬೇಕು. ಸೊ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ರೈಟ್. ಆಮೇಲೆ ಟ್ರೀ ಕವರ್ ನಿಮ್ಗೆ ಗೊತ್ತಿದೆ, ಅಲಾಂಗ್ ವಿತ್ ದ ರೋಡ್ಸ್ ವಿದಿನ್ ದ ರೈಟ್ ಆಫ್ ವೇ. ಈಗ ರೋಡ್ ಈ ತರ ಇದೆ ಅಂತಂದ್ರೆ ನೀವು ಈಗ ನಾವು ಈ ತರ ಡಿವೈಡರ್ ಇರುತ್ತಲ್ಲ, ಡಿವೈಡರ್ ಮಧ್ಯ ಗಿಡಗಳು ಹಚ್ಚೋದು ಅಥವಾ ಅದ್ರದ್ದು ಈ ಸೈಡ್ ಹಚ್ಚೋದು ಎಲ್ಲ ಒಂದ್ ಕಡೆ, ಅದನ್ನ ಟ್ರೀ ಕವರ್ ಅಂತ ಅಂತೀವಿ. ಓಕೆ, ಐ ಹೋಪ್ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಇದಿಷ್ಟೇ ಇದೆ ನೋಡಿ. ಇಲ್ಲಿ ಒಂದು ನೋಡ್ಬೋದು ನೀವು, ಏನಂತಂದ್ರೆ ಇದು ಪ್ಯಾನರೋಮಿಕ್ ವ್ಯೂ ಆಫ್ ದ ಅರ್ಬನ್ ಸ್ಪ್ರಾ ಅಂತಂದ್ರೆ ಈ ತರ ಇದೆ ಇದು, ಓಕೆ. ಸೊ ಇದು ಈ ತರ ನಾವು ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡ್ಬೋದು, ಈ ತರ ನಾವು ಮಾಡ್ಬೋದು ಅಂತ ಹೇಳ್ತಾ ಇರೋದು, ರೈಟ್. ವಿ ಕ್ಯಾನ್ ಟ್ರೈ ಲೈಕ್ ದಿಸ್. ಸೊ ಇದು ಒಂದು ಬೇರೆ ಸಿಟಿ ಇದೆ, ಯಾವ ಸಿಟಿ, ಈ ಸಿಟಿ ಇದೆ, ಇದು ಟೋಕಿಯೋ ಇದೆ, ಓಕೆ. ಸೊ ಅದ್ರ ಪ್ರಕಾರ ನೋಡಿ ಈ ತರ ಇರೋದನ್ನ ನಾವು ಈ ತರನ ಮೇಂಟೈನ್ ಮಾಡೋಕೆ ಟ್ರೈ ಮಾಡೋದು, ಅದೇ ಗ್ರೀನರಿ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇರೋದು. ನಾವು ಇವಾಗ ಪಾರ್ಕಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನೋಡೋಣ.
ರೈಟ್. ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ ಪಾರ್ಕಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಪಾರ್ಕಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದ್ರ ಬಗ್ಗೆ ನೋಡೋಣ. ರೈಟ್, ಪಾರ್ಕಿಂಗ್ ಸ್ಟ್ಯಾಂಡರ್ಡ್ಸ್. ಈಗ ಪಾರ್ಕಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಏನೇನಿದೆ ನೋಡಿ. ರೆಸಿಡೆನ್ಷಿಯಲ್ ಅಲ್ಲಿ, ರೈಟ್, ರೆಸಿಡೆನ್ಷಿಯಲ್ ಅಲ್ಲಿ ಈಗ ನೋಡಿ, ರೆಸಿಡೆನ್ಷಿಯಲ್ ಬಿಲ್ಡಿಂಗಿಗೆ ಪಾರ್ಕಿಂಗ್ ಸ್ಟ್ಯಾಂಡರ್ಡ್ಸ್ ಏನೇನಿರಬೇಕು ನೋಡೋಣ. ಗ್ರೂಪ್ ಹೌಸಿಂಗ್ ಅಂದ್ರೆ ಏನು ಗೊತ್ತಾ, ನಾವು ಈಗ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್, ಫ್ಲೋರ್ಸ್ ಮೇಲೆ ಫ್ಲೋರ್ಸ್ ಇರುತ್ತೆ, ರೈಟ್, ಒಂದೇ ಕಡೆ, ರೈಟ್. ಸೊ ಡಿಫ್ರೆಂಟ್ ಯೂನಿಟ್ಸ್ ಅಲ್ಲಿ ಏನು ಮಾಡಿರ್ತಾರೆ ಅದು ಗ್ರೂಪ್ ಹೌಸಿಂಗ್ ಅಂತೀವಿ. ಪ್ಲಾಟೆಡ್ ಹೌಸಿಂಗ್ ಅಂತಾರೆ ಪ್ಲಾಟ್ಸ್ ಅಬೌಟ್ 250 ಸ್ಕ್ವೇರ್ ಮೀಟರ್ ಅಂಡ್ ಮಿಕ್ಸ್ಡ್ ಯೂಸ್. ಇದು ಇತ್ತಂತಂದ್ರೆ ಈಕ್ವಲೆಂಟ್ ಕಾರ್ ಸ್ಪೇಸ್ ಎಷ್ಟಿರಬೇಕು ಫಾರ್ 100 ಸ್ಕ್ವೇರ್ ಮೀಟರ್ಗೆ ಆಫ್ ಫ್ಲೋರ್ ಏರಿಯಾ 0.5 to 1.5 ಇರಬೇಕು ಮೀಟರ್ ಸ್ಕ್ವೇರ್, ರೈಟ್. 100 ಸ್ಕ್ವೇರ್ ಮೀಟರ್ಗೆ ಇಷ್ಟಿರಬೇಕು. ನಿಮ್ಮ ಪ್ಲಾಟ್ ಎಷ್ಟಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ 30-40 ಸೈಟ್ ಇದೆ ಅಂದರೆ ಇದು ಎಷ್ಟಾಗುತ್ತೆ, 1200 ಸ್ಕ್ವೇರ್ ಫೀಟ್ ಆಗುತ್ತೆ ಅದು, ರೈಟ್. 30 ಫೀಟ್ 40 ಫೀಟು. ಸೊ ಇದು 1200 ಸ್ಕ್ವೇರ್ ಫೀಟ್ ಅಂತಂದ್ರೆ ಇದನ್ನ ಮೀಟರ್ ಕನ್ವರ್ಟ್ ಮಾಡಿಕೊಂಡು ಎಷ್ಟು ಮೀಟರ್ ಸ್ಕ್ವೇರ್ ಆಗ್ತಾ ಇದೆ, 100 ಮೀಟರ್ ಸ್ಕ್ವೇರ್ಗೆ ಇಷ್ಟು ಅಂತ ಹೇಳ್ತಾ ಇರೋದು ಸ್ಪೇಸು. ಸೊ ಅದ್ರ ಪ್ರಕಾರ ಅದು ಇಡಬೇಕಾಗುತ್ತೆ. ಓಕೆ. ನಾವು ಕಮರ್ಷಿಯಲ್ ಇತ್ತಂದ್ರೆ ಹೋಲ್ಸೇಲ್ ಟ್ರೇಡ್ ಫ್ರೈಟ್ ಕಾಂಪ್ಲೆಕ್ಸ್ ಇನ್ಕ್ಲೂಡಿಂಗ್ ಪಾರ್ಕಿಂಗ್ ಫಾರ್ ಲೋಡಿಂಗ್ ಅಂಡ್ ಅನ್ಲೋಡಿಂಗ್. ಸೊ ಇದು ಇತ್ತು ಅಂತಂದ್ರೆ 1.5 to 2.5, ರೈಟ್. 1.5 to 2.5 ಕಾರ್ ಸ್ಪೇಸು ಫಾರ್ 100 ಸ್ಕ್ವೇರ್ ಮೀಟರ್ ಆಫ್ ದ ಫ್ಲೋರ್ ಏರಿಯಾ. ಓಕೆ, ಇದು 1.5 ಬೇಕು. ಸಿಟಿ ಸೆಂಟರ್ ಇತ್ತಂತಂದ್ರೆ ಹೋಟೆಲ್, ಸಿನಿಮಾ, ಅದರ್ ಇತ್ತಂತಂದ್ರೆ ಅದಕ್ಕೆ 1 to 2 ಇರಬೇಕು, ರೈಟ್. ಆಮೇಲೆ ಕಮ್ಯುನಿಟಿ ಸೆಂಟರ್, ಲೋಕಲ್ ಶಾಪಿಂಗ್ ಸೆಂಟರ್ ಇತ್ತಂದ್ರೆ ಅದಕ್ಕೆ 0.5 to 1. ಈಗ ಪಬ್ಲಿಕ್ ಮತ್ತೆ ಸೆಮಿ ಪಬ್ಲಿಕ್ ಫೆಸಿಲಿಟೀಸ್ ಇತ್ತಂತಂದ್ರೆ ಫಾರ್ ಎಕ್ಸಾಂಪಲ್ ನರ್ಸಿಂಗ್ ಹೋಮು, ಹಾಸ್ಪಿಟಲ್ಸು, ಸೋಷಿಯಲ್ ಕಲ್ಚರ್, ಅದರ್ ಇನ್ಸ್ಟಿಟ್ಯೂಷನ್, ಗವರ್ಮೆಂಟ್ ಇತ್ತಂತಂದ್ರೆ ಅದಕ್ಕೆ 0.5 to 1.5 ಇರಬೇಕು, ರೈಟ್. 0.5 to 1.5. ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ, ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರೆ 0.25 to 0.75. ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ನೋಟ್ ಆಲ್ ದೀಸ್ ವ್ಯಾಲ್ಯೂಸ್ ಆ್ಯಂಡ್ ಯು ಹ್ಯಾವ್ ಟು ಮಗಪ್ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಮಗಪ್ ಮಾಡ್ಕೊಂಡ್ರೆ ಬೆಟರ್ ಅಂತೀನಿ. ಯಾಕೆಂದ್ರೆ ವ್ಯಾಲ್ಯೂಸ್ ತಾನೇ ಮಗಪ್ಪೇ ಮಾಡಬೇಕಾಗುತ್ತೆ, ಏನೇನು ಮಾಡ್ತೀರಾ. ಸೊ ಲೈಟ್ ಆ್ಯಂಡ್ ಸರ್ವಿಸ್ ಇಂಡಸ್ಟ್ರಿ, ಫ್ಲಾಟೆಡ್ ಗ್ರೂಪ್ ಇಂಡಸ್ಟ್ರಿ ಆ್ಯಂಡ್ ಎಕ್ಸ್ಟೆನ್ಸಿವ್ ಇಂಡಸ್ಟ್ರಿ. ಸೊ ಅದಕ್ಕೆ 0.5 to 1 ಅಂತ ಅನ್ಬೋದು ನಾವು. ನೆಕ್ಸ್ಟು ಸ್ಪೆಸಿಫಿಕ್ ಪ್ರಿಮೈಸಸ್ ಇರುತ್ತೆ, ರೈಟ್. ರೆಸಿಡೆನ್ಷಿಯಲ್ ಯೂಸ್ ಝೋನ್ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ನೋಡೋಣ ಒಂದು ನಿಮಿಷ. ಈಗ ನೋಡಿ, ಪ್ಲಾಟೆಡ್ ಡೆವಲಪ್ಮೆಂಟ್ ಯಾವ ಥರ ಇರುತ್ತೆ. ಈಗ ನೀವು ಲೇಔಟ್ಸ್ಗಳು ನೋಡಿದ್ದೀರಾ, ಲೇಔಟ್ ಪ್ಲಾನ್ಸ್, ರೈಟ್. ಸೊ ಅದನ್ನ ಏನು ಮಾಡ್ತಾರೆ ಅಂತಂದ್ರೆ ಸಫಿಷಿಯಂಟ್ ಲೈಟ್ ಏರ್ ಇನ್ ದ ಬಿಲ್ಡಿಂಗ್ ವೆನ್ ಕನ್ಸ್ಟ್ರಕ್ಟೆಡ್. ಅಂದರೆ ಒಂದು ನೀವು ಲೇಔಟ್ ಮಾಡ್ಬೇಕಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇದು ಲೇಔಟ್ ಅಲ್ಲಿ ಡಿಫ್ರೆಂಟ್ ಪ್ಲಾಟ್ಸ್ಗಳಿದೆ ಈ ಥರ, ರೈಟ್. ಸೊ ನಂಬರ್ ಆಫ್ ಪ್ಲಾಟ್ಸ್ ಯು ಹ್ಯಾವ್ ಕನ್ಸ್ಟ್ರಕ್ಟಿಂಗ್, ಬಟ್ ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್. ಪ್ರೊಟೆಕ್ಷನ್ ಆಫ್ ಅಗೇನೆಸ್ಟ್ ನಾಯ್ಸ್, ಡಸ್ಟ್, ಲೋಕಲ್ ಹಜಾರ್ಡ್ಸ್, ಇದರಿಂದ ನೀವು ಪ್ರೊಟೆಕ್ಟ್ ಮಾಡಬೇಕು, ರೈಟ್. ಓಪನ್ ಸ್ಪೇಸ್ ಇರಬೇಕು ಫಾರ್ ವೇರಿಯಸ್ ಫ್ಯಾಮಿಲಿ ನೀಡ್ಸ್, ಅದು ಏನೇ ಇರಲಿ ನೀಡ್ಸು ಅದಕ್ಕಿರಬೇಕು. ಸರ್ಕ್ಯುಲೇಷನ್ ಅಂಡ್ ಆಕ್ಸೆಸ್ ಇನ್ ಈಸಿ ಅಂಡ್ ಇಸ್ ಸೇಫ್ ಫ್ರಮ್ ದ ಆಕ್ಸಿಡೆಂಟ್ ಪಾಯಿಂಟ್ ಆಫ್ ದ ವ್ಯೂ. ಆಕ್ಸಿಡೆಂಟ್ ಪಾಯಿಂಟ್ ಇರಬಾರ್ದು, ಅದರಿಂದ ಫ್ರೀ ಇರಬೇಕು, ರೈಟ್. ರೆಗ್ಯುಲರ್ ಶೇಪ್ ಅಂಡ್ ಸೈಜಲ್ಲಿ ಇರಬೇಕು, ಇರ್ರೆಗ್ಯುಲರ್ ಶೇಪ್ ಇರಬಾರ್ದು. ಸೊ ಎಲ್ಲ ಯಾರು ಫಾಲೋ ಮಾಡಲ್ಲ ಬಿಡಿದ್ದು, ಆಯ್ತಾ. ಸೊ ದೀಸ್ ಆರ್ ಲಾಜಿಕಲಿ ಅರೇಂಜ್ ಇನ್ ಸಿಸ್ಟಮೆಟಿಕ್ ಮ್ಯಾನರ್ ಸೊ ಆಸ್ ಟು ಗಿವ್ ಎ ರೆಗ್ಯುಲರ್ ಪ್ಯಾಟರ್ನ್ ಆಫ್ ದ ಡೆವಲಪ್ಮೆಂಟ್ ಇನ್ ದ ಫಾರ್ಮ್ ಆಫ್ ರೋ ಹೌಸಸ್, ಡಿಟ್ಯಾಚ್ ಅಂಡ್ ಸೆಮಿ ಡಿಟ್ಯಾಚ್ ಹೌಸಸ್ ಅಂತ ಹೇಳ್ತಾ ಇರೋದು. ಬಂಗ್ಲೋ ಟೈಪ್ ಇತ್ತು ಅಂತಂದ್ರೆ ಸಿಂಪಲ್ ಆಗಿ ಪ್ಲಾಟೆಡ್ ಡೆವಲಪ್ಮೆಂಟ್. ಈಗ ರೆಸಿಡೆನ್ಷಿಯಲ್ ಪ್ರಿಮೈಸಸ್ ಪ್ಲಾಟೆಡ್ ಹೌಸಿಂಗ್ ಇತ್ತಂದ್ರೆ ಏನು ಮಾಡಬೇಕು ನೋಡಿ. ಫಾರ್ ಲೋ ಇನ್ಕಮ್ ಗ್ರೂಪ್ ಇತ್ತಂದ್ರೆ ಮಿನಿಮಮ್ ಪ್ಲಾಟ್ ಸೈಜ್ ಶುಡ್ ನಾಟ್ ಬಿ ಲೆಸ್ ದೆನ್ 30 ಸ್ಕ್ವೇರ್ ಮೀಟರ್. ಲೋ ಇನ್ಕಮ್ ಗ್ರೂಪ್, ರೈಟ್, LIG, ಲೋ ಇನ್ಕಮ್ ಗ್ರೂಪ್ 30 ಸ್ಕ್ವೇರ್ ಮೀಟರ್ಗಿಂತ ಕಮ್ಮಿ ಇರಬಾರ್ದು. ಸೊ ಪ್ಲಾಟ್ ಸೈಜ್ ಎಷ್ಟಿರ್ಬೇಕಂತಂದ್ರೆ ಟೈಪ್ ಆಫ್ ದಿ ಹೌಸಿಂಗು, ನೀಡ್ ಆಫ್ ಎ ಪರ್ಟಿಕ್ಯುಲರ್ ಸಿಟಿ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟು ಏನಂತಂದ್ರೆ ಇಂಪಾರ್ಟೆಂಟು, ಇದರಲ್ಲಿ ಏನೂ ಇಲ್ಲ, ಇಲ್ಲಿ ಕೆಳಗಡೆ ಬರೋಣ ಇವಾಗ ನೋಡಿ. ಇಲ್ಲೇನಂತಂದ್ರೆ ಫಾಲೋವಿಂಗ್ ಟೇಬಲ್ ಇಸ್ ಸಜೆಸ್ಟೆಡ್ ಫಾರ್ ಡಿಫ್ರೆಂಟ್ ಸೈಜ್ ಆಫ್ ದಿ ಪ್ಲಾಟ್ಸ್ ಅಪ್ಲಿಕೇಬಲ್ ಫಾರ್ ಗ್ರೌಂಡ್ ಕವರೇಜ್, FAR, ಹೈಟ್ ಆ್ಯಂಡ್ ನಂಬರ್ ಆಫ್ ಡಿವೆಲ್ಲಿಂಗ್ ಯೂನಿಟ್ಸ್ ಫಾರ್ ದ ರೆಸಿಡೆನ್ಷಿಯಲ್ ಏರಿಯಾ. ಓಕೆ. ಸೊ FAR ನಿಮ್ಗೆ ಗೊತ್ತಿದೆ, ಫ್ಲೋರ್ ಏರಿಯಾ ರೇಷಿಯೋ ಅಂತ ಇರುತ್ತೆ, ರೈಟ್. ಎಷ್ಟು ನಮ್ಮದು ಏರಿಯಾ ನಾವು ಯೂಸ್ ಮಾಡ್ತೀವಿ ಡಿವೈಡೆಡ್ ಬೈ ಪ್ಲಾಟ್ ಏರಿಯಾ ಮಾಡ್ತೀವಿ, ರೈಟ್. ಸೊ ಅದನ್ನು ನೋಡೋಣ ಇವಾಗ. ಲೋ ಇನ್ಕಮ್ ಗ್ರೂಪ್ ಅಂತ ಇದೆ, ಒಂದು ನಾರ್ಮಲಿ ಹೌಸಿಂಗ್ ಇರೋದು. ಈಗ ನಿಮ್ಮ ಪ್ಲಾಟ್ ಏರಿಯಾ 30 ಮೀಟರ್ ಸ್ಕ್ವೇರ್ ಇತ್ತಂತಂದ್ರೆ ಮ್ಯಾಕ್ಸಿಮಮ್ ಗ್ರೌಂಡ್ ಕವರೇಜು 75% ಇರಬೇಕು ನಿಮ್ಮದು. ಗೊತ್ತಾಯ್ತಾ, ಈ ಟ್ಯಾಬ್ಲರ್ ಕಾಲಮ್ ಯಾವ ಥರ ಓದಬೇಕು ಅಂತ ಹೇಳ್ತಾ ಇರೋದು. ಆಮೇಲೆ FAR 150 ಇರಬೇಕು ನಿಮ್ಮದು,
ರೈಟ್. FAR 150 ಇರಬೇಕು. ನಂಬರ್ ಆಫ್ ಡ್ವೆಲ್ಲಿಂಗ್ ಯೂನಿಟ್ಸ್ ಅಂತ ಇದೆ. ಡ್ವೆಲ್ಲಿಂಗ್ ಯೂನಿಟ್ಸ್ ಅಂದ್ರೆ ಏನು ಗೊತ್ತಾ, ಈಗ ನೀವು ಒಂದು ಮನೆ ಕಟ್ಟಿದ್ದೀರಾ ಆಯ್ತಾ, ಈ ಮನೆ ಕಟ್ಟಿದ್ರೆ ಇದೊಂದು ಪ್ರೈಮರಿ ಯೂನಿಟ್ ಇದೆ, ಇದ್ರ ಪಕ್ಕಕ್ಕೆ ಇನ್ನೊಂದು ಯಾವುದೋ ಒಂದು ಏನೋ ಅಂತಾರೆ ಸೆಕೆಂಡರಿ ಟೈಪ್ ಕಟ್ಕೊಂಡಿದ್ದೀರಾ, ಅಥವಾ ಮೇಲ್ಗಡೆ ಒಂದು ಸೆಕೆಂಡರಿ ಟೈಪ್ ಏನೋ ಕಟ್ಕೊಂಡಿದ್ದೀರಾ. ಸೊ ಅದನ್ನ ಒಂದು ಡ್ವೆಲ್ಲಿಂಗ್ ಯೂನಿಟ್ ಅಥವಾ ಒಂದು ಎಕ್ಸ್ಟ್ರಾ ಯೂನಿಟ್ ಅಂತಾನು ಅಂತೀವಿ ನಾವು. ಸೊ ಅದು ಡ್ವೆಲ್ಲಿಂಗ್ ಯೂನಿಟ್ಸ್ ಒಂದಿರುತ್ತೆ. ಮ್ಯಾಕ್ಸಿಮಮ್ ಹೈಟು 8 ಮೀಟರ್ಸ್ ಇರುತ್ತೆ ಇದ್ರದ್ದು. ಈಗ ಪ್ಲಾಟ್ ಏರಿಯಾ 30 to 50 ಇತ್ತಂದ್ರೆ LIG ಅಲ್ಲಿ ಇದು 75 ಇರುತ್ತೆ, 150. ಇದು ಡ್ವೆಲ್ಲಿಂಗ್ ಯೂನಿಟ್ಸ್ 2, ಇದನ್ನು 8 ಮೀಟರ್ಸ್ ಇರುತ್ತೆ. ಓಕೆ. ನೆಕ್ಸ್ಟು ನಾರ್ಮಲ್ ಹೌಸಿಂಗ್ ಇತ್ತಂತಂದ್ರೆ ರೈಟ್, ಮೇನ್ಲಿ ಫಾರ್ ಲಾರ್ಜ್, ಮೀಡಿಯಂ ಅಂಡ್ ಸ್ಮಾಲ್ ಟೌನ್ಸ್ಗೆ ನೋಡಿ ಇಲ್ಲಿ ಡಿಫ್ರೆಂಟ್ ಇದೆ. 50 to 100 ಇತ್ತಂತಂದ್ರೆ ಏನು ಸ್ಕ್ವೇರ್ ಮೀಟರ್ ಅಲ್ಲಿ ನಿಮ್ಮ ಪ್ಲಾಟ್ ಸೈಜು. ಮ್ಯಾಕ್ಸಿಮಮ್ ಗ್ರೌಂಡ್ ಕವರೇಜು ನೋಡಿ ಇಲ್ಲಿ ಒಂದು ಪಾಯಿಂಟ್ನ ನೋಟ್ ಮಾಡ್ಬೇಕು ನೀವು, ಯಾವ ಥರ ಇಲ್ಲಿ ಇನ್ಕ್ರೀಸ್ ಹಾಕೊಂಡು ಹೋಗ್ತಾ ಇದೆ, ಏನು ಪ್ಲಾಟ್ ಸೈಜ್ ಯಾವ್ಯಾವ ಥರ ಇನ್ಕ್ರೀಸ್ ಹಾಕೊಂಡು ಹೋಗ್ತಾ ಇದೆ ರೈಟ್. ಇಲ್ಲಿ ಇನ್ಕ್ರೀಸ್ ಹಾಕೊಂಡು ಹೋದಾಗ ಇಲ್ಲಿ ಕವರೇಜ್ ಏರಿಯಾ ಡೌನ್ ಹಾಕೊಂಡು ಬರ್ತಾ ಇದೆ ರೈಟ್. FAR ಡೌನ್ ಕಮ್ಮಿ ಆಗ್ತಾ ಇದೆ, ಡ್ವೆಲ್ಲಿಂಗ್ ಯೂನಿಟ್ಸು ಇನ್ಕ್ರೀಸ್ ಆಗ್ತಾ ಇದೆ. ನೋಟಿಸ್ ಮಾಡ್ತಾ ಇದ್ದೀರಾ? ಹೈಟ್ ನೋಡಿ, ಹೈಟು ಇನ್ಕ್ರೀಸ್ ಹಾಕೊಂಡು ಬರ್ತಾ ಇದೆ. ಹೈಟ್ ಅಂತೂ ಇನ್ಕ್ರೀಸ್ ಆಗೇ ಆಗುತ್ತೆ ರೈಟ್, ಯಾಕಂದ್ರೆ ಪ್ಲಾಟ್ ಸೈಜ್ ಜಾಸ್ತಿ ಇತ್ತಂದ್ರೆ ಹೈಟು ಹೋಗೇ ಹೋಗುತ್ತೆ. ಓಕೆ, ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ. ಐ ಹೋಪ್ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಓಕೆ ನೋಡಿ ಇವಾಗ, ಸೊ 50 to 100 ಇತ್ತಂತಂದ್ರೆ ನಾರ್ಮಲ್ ಹೌಸಿಂಗ್ ಏನಂತಂದ್ರೆ ಪ್ಲಾಟ್ ಸೈಜು ಮ್ಯಾಕ್ಸಿಮಮ್ 65 ಇರುತ್ತೆ, FAR 180 ಇರುತ್ತೆ, ನಂಬರ್ ಆಫ್ ಡ್ವೆಲ್ಲಿಂಗ್ ಯೂನಿಟ್ಸ್ 3 ಇರುತ್ತೆ, ಮ್ಯಾಕ್ಸಿಮಮ್ ಹೈಟು 12 ಇರುತ್ತೆ. ಸೊ ಇದೇ ಥರ ಈ 50 ಇಟ್ಕೊಂಡು 2250 ವರೆಗೂ ಹೋದಂಗೆ ನಿಮ್ಮದು ಗ್ರೌಂಡ್ ಕವರೇಜು 33%ಗೆ ಬಂದು ನಿಂದಿರುತ್ತೆ. ಆಮೇಲೆ ಇದಕ್ಕೆ FAR 100, ನಂಬರ್ ಆಫ್ ಡ್ವೆಲ್ಲಿಂಗ್ ಯೂನಿಟ್ಸ್ 12, ಇದು 15 ಆಗುತ್ತೆ. ಸೊ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ರಿಮೆಂಬರ್ ದೀಸ್ ವ್ಯಾಲ್ಯೂಸ್. ಪ್ಲೀಸ್ ರೈಟ್ ಡೌನ್ ದಿಸ್ ಟ್ಯಾಬ್ಲೋ ಕಾಲಮ್. ರೆಸಿಡೆನ್ಷಿಯಲ್ ಪ್ರಿಮೈಸಸ್ ಪ್ಲಾಟಿಂಗ್ ಹೌಸಸ್ದು ಯಾವ್ಯಾವ ಥರ ಸೈಜಸ್ಗೆ ಕವರೇಜು FAR ಯಾವ ಥರ ಇರಬೇಕು ಅಂತ ಗೊತ್ತಾಯ್ತಾ. ನೆಕ್ಸ್ಟ್ ಗ್ರೂಪ್ ಹೌಸಿಂಗ್ ಅಂತಿದ್ದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ರ ಪಕ್ಕ ಒಂದು ಏನು ಇರುತ್ತೆ, ಅಥವಾ ಒಂದು ಬಿಲ್ಡಿಂಗ್ ಅಲ್ಲಿ ಇದೇ ತರ ಮೇಲ್ಗಡೆ ಏನು ಹೋಗಿರುತ್ತಲ್ಲ ರೈಟ್. ಸೊ ನಂಬರ್ ಆಫ್ ಡ್ವೆಲ್ಲಿಂಗ್ ಯೂನಿಟ್ಸ್ ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಈ ತರ ಇತ್ತಂದ್ರೆ ಮಿನಿಮಮ್ ಸೈಜ್ ಆಫ್ ದಿ ಪ್ಲಾಟ್ ಎಷ್ಟಿರಬೇಕು, 2250 ಸ್ಕ್ವೇರ್ ಮೀಟರ್. ಇನ್ ಹಿಲ್ ಟೌನ್ಸ್ 5000 ಇರುತ್ತೆ. ಮ್ಯಾಕ್ಸಿಮಮ್ ಗ್ರೌಂಡ್ ಕವರೇಜು 35% ಅಷ್ಟೇ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್. ನಾವು ಮ್ಯಾಕ್ಸಿಮಮ್ FAR 125 ಆಯ್ತಾ. ಈಗ ಹೈಯರ್ FAR ಮೇ ಬಿ ಗಿವನ್ ಡಿಪೆಂಡಿಂಗ್ ಆನ್ ದ ಪ್ಯಾಟರ್ನ್ ಆಫ್ ದ ಡೆವಲಪ್ಮೆಂಟ್ ಅಂಡ್ ಶುಡ್ ನಾಟ್ ಎಕ್ಸೀಡ್ 150 ಅಂತ ಹೇಳ್ತಾ ಇರೋದು. ಓಕೆ, 150 ಮ್ಯಾಕ್ಸಿಮಮ್, ಇದು 125 ಇರಬೇಕು, 150ಗಿಂತ ಜಾಸ್ತಿ ಹೋಗಕ್ಕೆ ಹೋಗ್ಬಾರ್ದು. ಮತ್ತೆ ಮ್ಯಾಕ್ಸಿಮಮ್ ಹೈಟು 15 ಮೀಟರ್ ಇರಬೇಕು. ಪ್ಲಾಟ್ ಅಪ್ ಟು 4000 ಸ್ಕ್ವೇರ್ ಮೀಟರ್ ಇದ್ರೆ ರೈಟ್. ಸೊ 26 ಮೀಟರ್ ಫಾರ್ ಪ್ಲಾಟ್ಸ್ ಅಬೌವ್ 4006 ಸ್ಕ್ವೇರ್ ಮೀಟರ್, ಇದು ಮ್ಯಾಕ್ಸಿಮಮ್ ಹೈಟು. ಇಲ್ಲಿ ಏರಿಯಾದಲ್ಲಿ ಇತ್ತಂತಂದ್ರೆ ಅದು 15 ಮೀಟರ್ಗಿಂತ ಹೋಗಬಾರ್ದು ರೈಟ್. ಸೊ ಡ್ವೆಲ್ಲಿಂಗ್ ಯೂನಿಟ್ಸ್ ಬಗ್ಗೆನೂ ಇದೆ ಇಲ್ಲಿ ರೈಟ್. ಈಗ ನಾನ್ ರೆಸಿಡೆನ್ಷಿಯಲ್ ಪ್ರಿಮೈಸಸ್ಗೆ ಹಾಸ್ಟೆಲ್ಸ್ ನೋಡಿ, ಹಾಸ್ಟೆಲ್ಸ್ ಇತ್ತಂದ್ರೆ ಮ್ಯಾಕ್ಸಿಮಮ್ ಗ್ರೌಂಡ್ ಕವರೇಜು 33% ಇರುತ್ತೆ ರೈಟ್. ಹಾಸ್ಟೆಲ್ಗಳಿಗೆ ಮ್ಯಾಕ್ಸಿಮಮ್ ಕವರೇಜ್, ಫ್ಲೋರ್ ಏರಿಯಾ ರೇಷಿಯೋ 100 ಇರುತ್ತೆ, ಮ್ಯಾಕ್ಸಿಮಮ್ ಹೈಟು 26 ಮೀಟರ್ ಇರುತ್ತೆ ಹಾಸ್ಟೆಲ್. ಓಕೆ, ಗೊತ್ತಾಯ್ತಾ. ನೆಕ್ಸ್ಟ್ ಗೆಸ್ಟ್ ಹೌಸ್ ಮತ್ತೆ ಬೋರ್ಡಿಂಗ್ ಹೌಸ್, ಲಾಡ್ಜಿಂಗ್ ಹೌಸ್ ಇತ್ತಂತಂದ್ರೆ ಮಿನಿಮಮ್ ಪ್ಲಾಟ್ ಸೈಜು 500 ಸ್ಕ್ವೇರ್ ಮೀಟರ್ ಇರುತ್ತೆ. ಮಿನಿಮಮ್ ಇಷ್ಟು ಇರಲೇಬೇಕು ಪ್ಲಾಟ್ ಸೈಜ್ 500 ಸ್ಕ್ವೇರ್ ಮೀಟರ್. ಗೆಸ್ಟ್ ಹೌಸ್, ಬೋರ್ಡಿಂಗ್, ಲಾಡ್ಜಿಂಗ್ ಇತ್ತಂದ್ರೆ ಮ್ಯಾಕ್ಸಿಮಮ್ ಗ್ರೌಂಡ್ ಕವರೇಜು 33% ಇರಬೇಕು. ಮ್ಯಾಕ್ಸಿಮಮ್ ಫ್ಲೋರ್ ಏರಿಯಾ ರೇಷಿಯೋ 100 ಇರಬೇಕು, ಮ್ಯಾಕ್ಸಿಮಮ್ ಹೈಟು 26 ಮೀಟರ್ ಇರಬೇಕು. ಗೊತ್ತಾಯ್ತಾ. ಸೊ ಈ ಎಲ್ಲ ವ್ಯಾಲ್ಯೂಸು ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಧರ್ಮಶಾಲೆ ಇರಲಿ, ಭಾರತ್ ಘರ್ ಇರಲಿ, ನೈಟ್ ಶೆಲ್ಟರ್ ಇತ್ತಂತಂದ್ರೆ ಅದ್ರದ್ದು ಪ್ಲಾಟ್ ಸೈಜು 800 ಸ್ಕ್ವೇರ್ ಮೀಟರ್ ಇರಬೇಕು. ಮ್ಯಾಕ್ಸಿಮಮ್ ಗ್ರೌಂಡ್ ಕವರೇಜ್ 33% ಇರಬೇಕು. ಫ್ಲೋರ್ ಏರಿಯಾ ರೇಷಿಯೋ 75 ಇರಬೇಕು. ಹೈಟು 15 ಮೀಟರ್ಗಿಂತ ಜಾಸ್ತಿ ಹೋಗಂಗಿಲ್ಲ. ಗೊತ್ತಾಯ್ತಾ. ಈಗ ಶಾಪಿಂಗ್ ಮಾಲ್ಸ್ಗಳು ಇರುತ್ತೆ ನೋಡಿ, ಕನ್ವಿನಿಯನ್ಸ್ ಶಾಪಿಂಗ್, ಅದಕ್ಕೆ ಗ್ರೌಂಡ್ ಕವರೇಜ್ 40%, ಮ್ಯಾಕ್ಸಿಮಮ್ ಫ್ಲೋರ್ ಏರಿಯಾ 60, ಹೈಟು 15, ಇನ್ ಹಿಲ್ಸು 6 ಮೀಟರ್ ಇರಬೇಕು. ಈಗ ಲೋಕಲ್ ಶಾಪಿಂಗ್ ಇತ್ತಂತಂದ್ರೆ ಅದಕ್ಕೂ ಚೇಂಜ್ ಆಗುತ್ತೆ. ಇದು ಗ್ರೌಂಡ್ ಕವರೇಜ್ 30%, ಇನ್ ಹಿಲ್ಸ್ 35%, FAR 100 ಆಗುತ್ತೆ, ಮ್ಯಾಕ್ಸಿಮಮ್ ಹೈಟು 15 ಮೀಟರ್ ಆಗುತ್ತೆ. ಹಿಲ್ಸ್ ಅಲ್ಲಿ ಮತ್ತೆ 9 ಮೀಟರ್. ಆಮೇಲೆ ಕಮ್ಯುನಿಟಿ ಸೆಂಟರು, ಡಿಸ್ಟ್ರಿಕ್ಟ್ ಸೆಂಟರ್ಸು ನೀವು ನೋಡ್ಕೋಬಹುದು ರೈಟ್. ಯು ಕ್ಯಾನ್ ಸಿ ಕಮ್ಯುನಿಟಿ ಸೆಂಟರ್ ಮತ್ತೆ ಡಿಸ್ಟ್ರಿಕ್ಟ್ ಸೆಂಟರ್ಸ್ಗೆ ನೋಡ್ಕೋಬಹುದು. ಸಬ್ ಸೆಂಟರು ಸೇಮ್ ಡಿಸ್ಟ್ರಿಕ್ಟ್ ಥರನೇ ಇರುತ್ತೆ. ಈಗ ಇಲ್ಲಿ ಇನ್ನೊಂದಿದೆ,
ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ ಇದೆ, ಅದು ನಾನು ಹೇಳ್ಕೊಟ್ಟಿದ್ದೆ. ಝೋನಿಂಗ್ ಯಾರ್ಯಾರು ಓದಿದ್ದೀರಾ ನನ್ನ ಕ್ಲಾಸು, ಅದರಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂದ್ರೆ ಏನು, ರೈಟ್. ಸೊ ಮಧ್ಯದಲ್ಲಿ ಏನಂತಂದ್ರೆ ಮೇಜರ್ ಆಗಿ ಎಲ್ಲ ನಿಮ್ದು ಬಿಸ್ನೆಸ್ ಇರುತ್ತೆ, ಅದ್ರ ಸುತ್ತಮುತ್ತ ಏನಂತಂದ್ರೆ ಸಿಟಿ ಡೆವಲಪ್ ಆಗಿರುತ್ತೆ. ಈ ತರ ಮ್ಯಾಕ್ಸಿಮಮ್ ಇದಕ್ಕೆ 25% ಇರುತ್ತೆ. ಫ್ಲೋರ್ ಏರಿಯಾ ರೇಷಿಯೋ 150, ಮ್ಯಾಕ್ಸಿಮಮ್ ಹೈಟ್ 37 ಮೀಟರ್, ರೈಟ್. ಅಪ್ ಟು 50 ಮೀಟರ್ ಪರ್ಮಿಷನ್ ಇದೆ ಇದಕ್ಕೆ. ಹೋಲ್ಸೇಲ್ ಟ್ರೇಡ್ಗೆ ವೇರ್ ಹೌಸ್ಗೆ 20% ಇದೆ ಕವರೇಜ್. 60 FAR ಇದೆ, ಮ್ಯಾಕ್ಸಿಮಮ್ ಹೈಟ್ 14 ಮೀಟರ್ ಇದೆ. ನಾವು ಪೆಟ್ರೋಲ್ ಪಂಪ್ಸ್ ಒಂದು ನೋಡ್ಕೊಳ್ಳಿ ಬೆಟರ್, ಆಯ್ತಾ. ಯಾಕೆಂದ್ರೆ ನೋಡಿ ಎಲ್ಲ ನಾನು ಹೇಳ್ಕೊಡ್ತಾ ಇರೋದು ಮಿನಿಮಮ್ ಡಿಸ್ಟೆನ್ಸ್ ಫ್ರಮ್ ದ ರೋಡ್ ಇಂಟರ್ಸೆಕ್ಷನ್. ಈಗ ಇದೊಂದು ರೋಡ್ ಇದೆ, ಇಲ್ಲಿ ನೀವು ಈಗ ಪೆಟ್ರೋಲ್ ಪಂಪ್ ಇಲ್ಲಿ ಹಾಕ್ತಾ ಇದ್ದೀರಾ, ಪೆಟ್ರೋಲ್ ಬಂಕ್ ಇಲ್ಲಿ ಇದೆ ನಮ್ದು. ಸೊ ಪೆಟ್ರೋಲ್ ಪಂಪ್ಸ್ಗೆ ಮಿನಿಮಮ್ ರೋಡ್ಸ್, ಮೈನರ್ ರೋಡ್ಸ್ ಹ್ಯಾವಿಂಗ್ ಲೆಸ್ ದೆನ್ 30 ಮೀಟರ್ 50 ಮೀಟರ್ ಆಗುತ್ತೆ, ರೈಟ್. ಸೊ ಮೇಜರ್ ರೋಡ್ಸ್ ಹ್ಯಾವಿಂಗ್ 30 ಮೀಟರ್ ಆರ್ ಮೋರ್ 100 ಮೀಟರ್, ಗೊತ್ತಾಯ್ತಾ. ಮಿನಿಮಮ್ ಡಿಸ್ಟೆನ್ಸ್ ರೋಡ್ ಇಂಟರ್ಸೆಕ್ಷನ್ಸ್ ಇಷ್ಟಿರಲೇಬೇಕು. ಮಿನಿಮಮ್ ಡಿಸ್ಟೆನ್ಸ್ ದ ಪ್ರಾಪರ್ಟಿ ಲೈನ್ ಆಫ್ ದ ಪಂಪ್ ಫ್ರಮ್ ದ ಸೆಂಟ್ರಲ್ ಲೈನ್ ಆಫ್ ದಿ ರೋಡ್. ಈ ಸೆಂಟ್ರಲ್ ಲೈನ್ ಆಫ್ ದಿ ರೋಡ್ ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರಬೇಕು ಅಂತಂದ್ರೆ ಶುಡ್ ನಾಟ್ ಬಿ ಲೆಸ್ ದೆನ್ 15 ಮೀಟರ್ಸ್, ಅಂದ್ರೆ ತುಂಬಾ ಜಾಸ್ತಿ ಒಳಗಡೆ ಇರಬಾರ್ದು. ಸೊ 15 ಮೀಟರ್ ಒಳಗಡೆನೆ ಇರಬೇಕು, ರೈಟ್. ಹ್ಯಾವಿಂಗ್ ಲೆಸ್ ದೆನ್ 30 ಮೀಟರ್. ಇನ್ ಕೇಸ್ ಆಫ್ ರೋಡ್ಸ್ ಹ್ಯಾವಿಂಗ್ 30 ಮೀಟರ್ ಆರ್ ಮೋರ್, ದ ರೋಡ್ ಶುಡ್ ಬಿ ಪ್ರೊಟೆಕ್ಟೆಡ್. ರೋಡ್ ನ ಪ್ರೊಟೆಕ್ಟ್ ಮಾಡಬೇಕು, ರೈಟ್. ನೀವು ನೋಡ್ತೀರಾ ಅಪ್ರೋಚ್ ಮಾಡಿರ್ತಾರೆ, ನೋಡಿದೀರಾ ಈ ತರ ಅಪ್ರೋಚ್ ಮಾಡ್ತಾರೆ, ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಪ್ಲಾಟ್ ಸೈಜ್ ಬಂದ್ಬಿಟ್ಟು ಫಿಲ್ಲಿಂಗ್ ಸ್ಟೇಷನ್ 30 to 17 ಮೀಟರ್ ಇರಬೇಕು. ಸ್ಮಾಲ್ ಸೈಜ್ ಅಂದ್ರೆ 18 to 15, ರೈಟ್. 2 ವೀಲರ್ 3 ವೀಲರ್ದವರಿಗೆ. ಆಮೇಲೆ ಫಿಲ್ಲಿಂಗ್ ಕಮ್ ಸರ್ವಿಸ್ ಸ್ಟೇಷನ್ಗೆ 36 ಮೀಟರ್ ಇಂದ 30 ಮೀಟರು, ಮ್ಯಾಕ್ಸಿಮಮ್ 45 ಇಂದ 33. ಗೊತ್ತಾಗ್ತಿದ್ಯಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಇದೆ. ಈಗ ಬೇರೆದು ಇದೆ, ಈ ವ್ಯಾಲ್ಯೂಸು ಬೇಕಾದ್ರೆ ನೀವು ನೋಡ್ಕೋಬಹುದು, ಒಂದ್ಸಲ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ರೈಟ್. ಈಗ ಹೋಟೆಲ್ಸ್ಗಳಿಗೆ ನೋಡಿ, ಹೋಟೆಲ್ಸ್ ಇತ್ತಂದ್ರೆ ಮ್ಯಾಕ್ಸಿಮಮ್ ಗ್ರೌಂಡ್ ಕವರೇಜ್ 30% ಇರುತ್ತೆ. ಫ್ಲೋರ್ ಏರಿಯಾ ರೇಷಿಯೋ 150 ಇರುತ್ತೆ, ಮ್ಯಾಕ್ಸಿಮಮ್ ಹೈಟು 50 ಮೀಟರ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಈ ವ್ಯಾಲ್ಯೂಸು, ಗೊತ್ತಾಯ್ತಾ. ಇದ್ರ ಮೇಲೆ ಕ್ವಶನ್ ಬರುತ್ತೆ ನಿಮಗೆ, ರೈಟ್. ಆಮೇಲೆ ಮೋಟಲ್ಸ್ ಇದೆ, ಅದನ್ನ ನೀವು ಬೇಕಾದ್ರೆ ನೋಡ್ಕೋಬಹುದು, ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಕೋತೀನಿ, ರೈಟ್. ಸೊ ಇದಿಷ್ಟರಲ್ಲಿ ಇವತ್ತಿನ ಈ ಕ್ಲಾಸು ನಮ್ದು ಮುಗಿಯುತ್ತೆ. ನಿಮಗೆ ಯಾವುದೇ ತರ ಡೌಟ್ ಇದ್ರೆ ದಯವಿಟ್ಟು ಈ ಕ್ಲಾಸು ಸ್ವಲ್ಪ ನಾನೇನಂತಂದ್ರೆ PDF ಇಂದ ನಿಮ್ಗೆ ಯಾಕೆ ಓದಿಸಿದ್ದೀನಿ ಅಂತಂದ್ರೆ ಎಲ್ಲಾನು ಇದರಲ್ಲಿ ಹಾಕಕ್ಕಾಗೋದಿಲ್ಲ. ಸೊ ದಟ್ ನೀವು ಇದನ್ನ ರೆಫರ್ ಮಾಡ್ಬೋದು. ಇದು ಬಿಲ್ಡಿಂಗ್ ಬೈಲಾಸ್ ಒಂದು PDF ಇದೆ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು, ಓಕೆ. ಬಟ್ ನಾನು ಹೇಳ್ತಾ ಇದ್ದೀನಿ, ನಾನು ಎಷ್ಟು ಓದಿಸಿದ್ದೀನಿ ಅಷ್ಟು ಓದಿ ಸಾಕು ನಿಮ್ಮ ಎಕ್ಸಾಮ್ಗೆ ಅಂತ ನಾನು ಅನ್ಕೋತೀನಿ, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.